ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಒಬ್ಬೊಬ್ಬ ಮಂತ್ರಿ ಕೂಡ, ಒಬ್ಬೊಬ್ಬ ಶಾಸಕರು ಕೂಡ ಒಂದಲ್ಲ ಒಂದು ರೀತಿಯಾಗಿ ಸುದ್ದಿ ಆಗ್ತಾನೆ ಇದ್ದಾರೆ. ಭ್ರಷ್ಟಾಚಾರ ಹೋಗ್ಲಿ ಮಾರ್ರೆ, ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನ ಹರಾಜಾಕ್ಬೇಡಿ ಅಂತ ರಾಜ್ಯದ ಜನತೆ ಇವತ್ತು ಸರ್ಕಾರವನ್ನ ಎಚ್ಚರಿಸುವಂತ ಮಟ್ಟಿಗೆ ಇವತ್ತು ನಮ್ಮ ರಾಜ್ಯ ತಲುಪಿರುವಂತದ್ದು. ನಿಜಕ್ಕೂ ಇದೊಂದು ರೀತಿಯಾದಂತಹ ಅಸಹ್ಯಕರವಾದಂತಹ ಬೆಳವಣಿಗೆ. ಇಂತಹ ಘಟನೆಗಳಿಗೆ ನಮ್ಮ ರಾಜ್ಯ ಮತ್ತೆ ಮತ್ತೆ ಸಾಕ್ಷಿ ಆಗ್ತಾ ಇದೆ. ಇದಕ್ಕೆಲ್ಲ ಪ್ರಮುಖವಾಗಿ ಕಾರಣ ಏನು? ಹಾಗಾದ್ರೆ ಸರ್ಕಾರ ಎತ್ತ ಸಾಗ್ತಾ ಇದೆ, ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಇವರನ್ನೆಲ್ಲ ಸಂಪುಟದಲ್ಲಿ ಇಟ್ಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದಾರೆ ನಮ್ಮ ಸರ್ಕಾರದವರು? ನಿಜಕ್ಕೂ ಇದೆಲ್ಲವೂ ಒಂದ್ ರೀತಿಯಾಗಿ ಆಶ್ಚರ್ಯಕರವಾದಂತಹ ಬೆಳವಣಿಗೆ. ಇನ್ನು ಇವತ್ತು ಕೂಡ ನಮ್ಮ ರಾಜ್ಯ ಇಂತಹದ್ದೇ ಒಂದು ಬೆಳವಣಿಗೆಗೆ ಸಾಕ್ಷಿಯಾಗಿರುವಂತದ್ದು. ಸಾಕಷ್ಟು ಗೊಂದಲ ಗಬ್ಬೆದ್ದು ಹೋಗಿದ್ದಂತಹ ಪ್ರಕರಣ ಅಬಕಾರಿ ಸಚಿವ HY ಮೇಟಿ ವಿರುದ್ಧ ಕೇಳಿಬಂದಂತಹ ರಾಸಲೀಲೆ ಪ್ರಕರಣ. ಸಿಡಿ ಬಿಡುಗಡೆ ಆಗ್ಲಿ ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಆದ್ರೆ ಇವತ್ತು ಸಿಡಿ ಹೊರಗೆ ಬಂದಿದೆ. ನಿಜಕ್ಕೂ ಅದನ್ನ ಪ್ರಸಾರ ಮಾಡೋಕೆ ಯೋಗ್ಯವೇ ಅಲ್ಲ ಅನ್ನುವಂತ ರೀತಿಯಲ್ಲಿ ಅದಿರುವಂತದ್ದು. ಹಾಗಾಗಿ ನಾವು ಕೂಡ ಮಾಧ್ಯಮವಾಗಿ ನೈತಿಕತೆಯನ್ನ ಇಟ್ಕೊಂಡು ಆ ಒಂದು ವಿಡಿಯೋವನ್ನ ಎಲ್ಲೂ ಕೂಡ ಪ್ರಸಾರ ಮಾಡಿಲ್ಲ. ಈ ಕುರಿತಂತೆ ನಾವಿವತ್ತು ಸಮಗ್ರವಾದಂತಹ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ಅತಿಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇದುವೇ ಈ ಹೊತ್ತಿನ ವಿಶೇಷ ಕೊಳಕು ಮಂಡಲ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಅತಿಥಿಗಳು ಕೂಡ ಭಾಗವಹಿಸ್ತಾ ಇರುವಂತದ್ದು. ಮೊದಲನೇದಾಗಿ ಹಿರಿಯ ಪತ್ರಕರ್ತರು ಮಹಾದೇವ್ ಪ್ರಕಾಶ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ಮುಖಂಡರಾದಂತಹ ಸಚ್ಚಿದಾನಂದ ಮೂರ್ತಿ ಅವರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಮದನ್ ಪಟೇಲ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್, ಸ್ವಾಗತ. ಇನ್ನು ಮೈಸೂರಿನಿಂದ ಮಾಜಿ ಶಾಸಕರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಅತಿಥಿಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಮೊದಲನೇದಾಗಿ ನಾನು ಶ್ರೀನಿವಾಸ್ ಪ್ರಸಾದ್ ಅವರಿಂದಾನೇ ಇಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಮಾಧ್ಯಮವಾಗಿ ನಾವು ನಮ್ಮ ನೈತಿಕತೆಯನ್ನ ಇವತ್ತು ಹೊತ್ಕೊಂಡಿದೀವಿ ಅನ್ನುವಂತ ಮಾತನ್ನ ನಾನು ಹೇಳ್ತಾ ಇದ್ದೆ. ನಿಜಕ್ಕೂ ಕೂಡ ಮೇಟಿ ಅವರು ಭಾಗವಹಿಸಿರೋ ಈ ಸಿಡಿ ಹೊರಗೆ ಬರ್ಲಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ಮೇಟಿಯ ಕಾಮಕೇಳಿ ವಿಡಿಯೋ ಹೊರ ಬಂದಂತಹ ಹಿನ್ನೆಲೆಯಲ್ಲಿ ನಾವು ಅದನ್ನ ಪ್ರಸಾರ ಮಾಡಿಲ್ಲ. ಯಾಕೆಂದ್ರೆ ಆ ದೃಶ್ಯಗಳು ಪ್ರಸಾರಕ್ಕೆ ಯೋಗ್ಯವಾಗಿಲ್ಲ. ಈ ಮೂಲಕ ಜನಶ್ರೀ ನ್ಯೂಸ್ ಜವಾಬ್ದಾರಿಯಿಂದ ನಡ್ಕೊಂಡಿರುವಂತದ್ದು. ನಮ್ಮ ಕೆಲ ಮಾಧ್ಯಮಗಳು ಅದನ್ನ ಪ್ರಸಾರ ಮಾಡೋ ಮೂಲಕ ತಮ್ಮ ಮೂಲ ಜವಾಬ್ದಾರಿಯನ್ನ ಮರೆತುಬಿಟ್ಟಿದೆ. ಆದ್ರೆ ನಮ್ಮ ಮೇಟಿ ಅವರ ಗುರುತು ಗೊತ್ತಾಗ್ಲಿ ಅಂತಷ್ಟೇ ನಾವು ಒಂದು ತುಣುಕನ್ನ ಬ್ಲರ್ ಮಾಡಿ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ವಿ. ಆ ದೃಶ್ಯವನ್ನ ಕೂಡ ಇದೀಗ ನಾವು ಪ್ರಸಾರ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಆ ದೃಶ್ಯ ಪ್ರಸಾರಕ್ಕೆ ಯೋಗ್ಯವಲ್ಲ. ನೀವು ಊಹೆ ಮಾಡಿಕೊಳ್ಬಹುದು ಎಷ್ಟರ ಮಟ್ಟಿಗೆ ಅದು ಅಸಹ್ಯವಾಗಿದೆ ಅಂತ. ಹೀಗಾಗಿ ನಾವು ಅದನ್ನ ಪ್ರಸಾರ ಮಾಡ್ತಾ ಇಲ್ಲ. ಮಾಧ್ಯಮವಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಮರ್ತಿಲ್ಲ. ಎಸ್, ಇವತ್ತು ಚರ್ಚೆಯನ್ನ ಪ್ರಾರಂಭ ಮಾಡೋಕ್ಕಿಂತ ಮೊದಲಾಗಿ ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನೇ ಮಾತಾಡ್ತೀನಿ. ಸರ್, ಇವಾಗಲೇ ಸಚಿವ ಸಂಪುಟ ಪುನಾರಚನೆ ಆಗುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾತನ್ನ ಹೇಳಿದ್ರು. ಯಾರ್ಯಾರು ಸಮರ್ಥರೋ ಅವರನ್ನ ನಮ್ಮ ಸಂಪುಟದಲ್ಲಿ ಇರಿಸ್ಕೊಳ್ತೀವಿ, ಸಾಮರ್ಥ್ಯದ ಆಧಾರದ ಮೇಲೆ ತೆಗೆದುಕೊಳ್ತೀವಿ ಅಂತ. ನೀವು ಅಲ್ಲಿ ಔಟ್ ಆಗಿದ್ರಿ. ಅಂದ್ರೆ ಸಾಮರ್ಥ್ಯದ ಪ್ರಶ್ನೆ ನಿಮ್ಗೂ ಕೂಡ ಅಲ್ಲಿ ಎದುರಾಗಿತ್ತು. ಈಗ ಇಂತಹ ಅಸಹ್ಯಕರ ಬೆಳವಣಿಗೆ ನಡೀತಾ ಇದೆ. ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಎಸ್, ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮೊದಲನೇದಾಗಿ ನಿಮ್ಮಿಂದ ಆರಂಭ ಮಾಡ್ತೀನಿ ಸರ್. ಸಚಿವ ಸಂಪುಟ ಪುನರಚನೆ ಆಗೋ ಸಂದರ್ಭದಲ್ಲಿ ಸಾಮರ್ಥ್ಯದ ಆಧಾರದಲ್ಲಿ ಒಬ್ಬೊಬ್ಬ ಶಾಸಕರನ್ನ ಕೂಡ ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡಿಕೊಳ್ಳಾಯ್ತು. ಸಾಮರ್ಥ್ಯದ ಪ್ರಶ್ನೆ ಅಲ್ಲಿ ನಿಮ್ಗೂ ಕೂಡ ಎದುರಾಗಿತ್ತು. ತಾವು ಔಟ್ ಆಗಿದ್ರಿ, ನಂತರ ರಾಜೀನಾಮೆಯನ್ನ ಕೂಡ ನೀವು ಸಲ್ಲಿಸಿದ್ರಿ. ಈಗ ಇಷ್ಟೆಲ್ಲ ಕರ್ಮಕಾಂಡಗಳನ್ನ ನೋಡ್ಬೇಕಾದ್ರೆ ಏನ್ ಹೇಳ್ತೀರಾ ತಾವು? ಓಕೆ ಸರ್, ಇದೇ ಪ್ರಶ್ನೆಯನ್ನ ನಾನು ಮದನ್ ಪಟೇಲ್ ಅವ್ರನ್ನ ಕೇಳ್ತೀನಿ. ಈಗಾಗಲೇ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಸಾಮರ್ಥ್ಯದ ಆಧಾರದ ಮೇಲೆ ತಗೊಳ್ತೀವಿ ಅಂತ. ಇದೇನಾ ಸಾಮರ್ಥ್ಯರಾಗಿರುವಂತಹ ಸಚಿವರನ್ನ ಇವ್ರು ತಗೊಂಡಿರೋದು, ಶಾಸಕರನ್ನ ಆಯ್ಕೆ ಮಾಡಿರೋದು? ಮೊದಲಿಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋದು ಆ ಹೆಣ್ಮಗಳನ್ನ ಒಂದು ಪರಿಸ್ಥಿತಿ. ಇಂಥ ಘಟನೆ ಆಗಬಾರ್ದಿತ್ತು, ನಡೆದಿದೆ. ಇದನ್ನ ಇಡೀ ಕರ್ನಾಟಕ ಇವತ್ತು ನೋಡಿದೆ, ವಿಶ್ವ ನೋಡಿದೆ. ಬಹಳ ತಲೆ ತಗ್ಸುವಂತ ವಿಚಾರ ಇದು. ಇದು ಯಾವುದೇ ಪಾರ್ಟಿಯಲ್ಲಾಗ್ಲಿ ಯಾರು ಮಾಡಬಾರ್ದಾಗಿತ್ತು. ಅದು ಅವರ ವಯಸ್ಸಿನ ಅಂತರವನ್ನ ಮತ್ತೊಂದು ಮಗದೊಂದು ಎಲ್ಲವನ್ನೂ ಆಲೋಚನೆ ಮಾಡಿದಾಗ
ಯಾವುದು ನಡಿಬಾರ್ದಿತ್ತು ಅದು ನಡೆದಿದೆ. ಬಹಳ ಮುಖ್ಯವಾಗಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಇವತ್ತು ಸಮಾಜದಲ್ಲಿ ಆ ಹೆಣ್ಣುಮಗಳು ಮುಂದೆ ಆಕೆಯ ಜೀವನ ಏನು, ಅವಳನ್ನ ಯಾವ ರೀತಿ ಶೋಷಣೆ ಮಾಡಲಾಗಿದೆ, ಯಾವ ಕಾರಣಕ್ಕೆ ಆಕೆಯನ್ನ ಶೋಷಣೆ ಮಾಡಲಾಯ್ತು, ಮತ್ತು ಆ ಶೋಷಿತಳನ್ನ ಮುಂದೆ ಆಕೆಯ ಜೀವನವನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರವಂತರು ಆಲೋಚನೆ ಮಾಡಬೇಕಾಗಿತ್ತು. ಇವತ್ತು ಈಗಾಗಲೇ ಮೇಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ ಸರ್, ರಾಜೀನಾಮೆ ಕೊಡೋದು ಹೋಗ್ಲಿ, ಆಕೆ ಹೇಳ್ಕೊಳ್ತಾರೆ ನನ್ನ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲ, ಹೀಗಾಗಿ ನಾನು ಕೆಲಸ ಕೇಳೋದಕ್ಕೆ ಹೋಗ್ತೀನಿ, ಕೆಲಸ ಮಾಡ್ಲಿಕ್ಕೆ ಹೋಗ್ತೀನಿ, ಆದ್ರೆ ಮಲ್ಕೊಂಡ್ ಕೆಲಸ ಮಾಡ್ಬೇಕು ಅಂತ ಆಕೆ ಹೇಳಿದಾರಲ್ಲ, ನಿಜಕ್ಕೂ ಅಬಕಾರಿ ಸಚಿವರಾಗಿ ಅವರು ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಇಲ್ಲ, ಖಂಡಿತವಾಗಿ ಎಲ್ಲರೂ ಯಾರೇ ಆಗ್ಲಿ ಸಮಾಜದಲ್ಲಿ ಇದು ತಲೆ ತಗ್ಸುವಂತ ವಿಚಾರ ಆಗಿದೆ. ಅದನ್ನ ನಮ್ಮ ಪಕ್ಷದವರು ಮಾಡಿದ್ದಾರೆ, ಇಲ್ಲಿ ಕುಳಿತುಕೊಂಡಂತೆ ನಾವೆಲ್ಲ ಬೇರೆ ಪಕ್ಷದಲ್ಲಿ ಮಾಡಿಲ್ವಾ ಅಂತ ಹೇಳೋದಲ್ಲ. ಯಾರೇ ಮಾಡಿರ್ಲಿ ಅದು ತಪ್ಪೇ, ತಪ್ಪಾಗಿದೆ. ಬಟ್ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋದು, ಆ ಹೆಣ್ಮಗಳನ್ನ ಒಂದು ಪರಿಸ್ಥಿತಿ ಇದು ನಿರಂತರವಾಗಿ ಇಂಥ ಶೋಷಣೆಗಳು ನಿಲ್ಲಬೇಕು. ಅದಕ್ಕೆ ಮಾಧ್ಯಮ ನಿಜವಾಗ್ಲೂ ನೀವು ಜನಶ್ರೀ ಟಿವಿ ಅವರಿಗೆ ನನ್ನ ಧನ್ಯವಾದಗಳು. ನೀವು ಆ ದೃಶ್ಯವನ್ನ ನೀವು ಪ್ರಸಾರ ಮಾಡಿಲ್ಲ, ಅಷ್ಟು ಅಸಹ್ಯವಾಗಿದೆ ಅದು. ಯಾರು ಮನೆಯಲ್ಲಿ ಕುಳಿತುಕೊಂಡು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲದಿರಂತ ದೃಶ್ಯ ಅದು. ಮನೆಯಲ್ಲಿ ಮಕ್ಕಳು ಅಥವಾ ನಮ್ಮ ಅಕ್ಕಪಕ್ಕದ ಜೊತೆ ನಾವು ನೋಡ್ಲಿಕ್ಕೆ ಸಾಧ್ಯವಂತ ದೃಶ್ಯ ಅಲ್ಲ. ಭ್ರಷ್ಟಾಚಾರ ಹಗರಣಗಳು ಹಾಳಾಗಿ ಹೋಗ್ಲಿ, ಎಲ್ಲೋ ಒಂದ್ ರೀತಿ ನಮ್ಮ ಮನುಷ್ಯರು, ನಮ್ಮ ಜನರು ಅದನ್ನು ಕೂಡ ಕ್ಷಮಿಸ್ತಾರೆ. ಆದ್ರೆ ಇಂತಹ ತಲೆ ತಗ್ಗಿಸುವಂತ ವಿಚಾರ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನವನ ಹರಾಜ್ ಹಾಕ್ತಾರಲ್ಲ, ಯಾಕೆ ಇವ್ರಿಗೆ? ಒಂದು ಹೆಣ್ಣು ತಾನು ಕಷ್ಟದಲ್ಲಿದ್ದೀನಿ, ನನಗೊಂದು ಕೆಲಸ ಬೇಕು ಅಂತ ಆಕೆಯ ಕಷ್ಟವನ್ನ ದುರುಪಯೋಗ ಪಡಿಸಿಕೊಂಡು ಶೋಷಣೆ ಮಾಡೋದಿದೆಯಲ್ಲ, ಇದು ನಿರಂತರವಾಗಿ ಕೇವಲ ರಾಜಕೀಯದಲ್ಲಿ ಅಲ್ಲ, ಇವತ್ತು ಎಲ್ಲಾ ಕಡೆ. ನಾನು ನನ್ನದೇ ಆದ ಒಂದು ಸಿನಿಮಾದಲ್ಲಿ ಇದನ್ನ ಬಹಳ ಪ್ರಮುಖವಾಗಿ ನಾನು ತೋರಿಸಿದ್ದೀನಿ. ಹೀಗೂ ಉಂಟೆ ಅನ್ನೋ ಸಿನಿಮಾದಲ್ಲಿ ಒಂದು ಸಣ್ಣ ಒಂದು ಜೆರಾಕ್ಸ್ ಅಂಗಡಿ ಆಗ್ಬೋದು ಅಥವಾ ಬೇರೆ ಬೇರೆ ಎಲ್ಲಾ ಕಡೆ ಇಂಥ ಶೋಷಣೆ ನಡೀತಿದೆ. ತದನಂತರ ಆ ಶೋಷಣೆ ಆದ ನಂತರ ಇವತ್ತು ಆ ಹೆಣ್ಮಗಳು ಮಾಧ್ಯಮದಲ್ಲಿ ಬಂದಿದ್ದಾಳೆ. ಆಕೆಯ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗಿ ಆಲೋಚನೆ ಮಾಡಬೇಕಂತದ್ದು ಒಂದು ವಿಷಯ. ಶ್ರೀನಿವಾಸ್ ಪ್ರಸಾದ್ ಅವ್ರು ಕೇಳ್ತಿದ್ದೀರಿ, ಕೇಳಿ. ಓಕೆ ಸರ್, ಮಾದೇವ್ ಪ್ರಕಾಶ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಹೇಳ್ತಾ ಇದ್ರಿ ಇದೊಂದು ಸೆನ್ಸಿಟಿವ್ ಇಶ್ಯೂ, ಮಾಧ್ಯಮಗಳಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ. ಇವತ್ತು ನಾವು ಆ ವಿಡಿಯೋವನ್ನ ಪ್ರಸಾರ ಮಾಡಲಿಲ್ಲ. ಇನ್ನು ಮೊನ್ನೆ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವಿಡಿಯೋ ಆಚೆ ಬರಲಿ, ಮಾತನಾಡುವ ಅಂತ ಹೇಳ್ತಿದ್ರಿ. ಈಗ ಏನ್ ಹೇಳ್ತೀರಾ ಸರ್? ಜಗತ್ ಜಾಹೀರಾಗಿದೆ. ಇಲ್ಲ, ಈಗ ಒಂದು ರಾಜ್ಯದ ಮಂತ್ರಿ, ಅದು ಅಬಕಾರಿ ಸಚಿವ, ಆ ಅಬಕಾರಿ ಸಚಿವ ಎಷ್ಟು ಬೇಜವಾಬ್ದಾರಿಯ ಮಾತುಗಳನ್ನ ಆಡ್ತಾ ಇದ್ದ ಅಂತಂದ್ರೆ, ಅವರನ್ನ ಬಹುವಚನದಲ್ಲಿ ಮಾತನಾಡೋದಕ್ಕೆ ಆ ಸಚಿವನಿಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ. ಎಲ್ಲ ಅರ್ಹತೆಗಳನ್ನ ಅಬಕಾರಿ ಸಚಿವ ಕಳ್ಕೊಂಡಿದ್ದಾನೆ. ಇಂಥದೊಬ್ಬ ಸಚಿವರನ್ನ ನೇಮಕ ಮಾಡಿದ್ರಲ್ಲ, ಈಗ ನಾವು ಮುಖ್ಯಮಂತ್ರಿನೂ ಏಕವಚನದಲ್ಲೇ ಬಳಸಬೇಕು ಅನ್ಸುತ್ತೆ ನನಗೆ, ಆದ್ರೆ ಬೇಡ. ಈ ಇಸ್ ಹೆಡ್ ಆಫ್ ದಿ ಸ್ಟೇಟ್. ಇಂಥ ಒಬ್ಬ ಸಚಿವರನ್ನ ನೇಮಿಸಿದ್ರಲ್ಲ ಈ ಮುಖ್ಯಮಂತ್ರಿ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಆಲೋಚಿಸಬೇಕು. ಕಳೆದ ಒಂದೂವರೆ ತಿಂಗಳ ಘಟನಾವಳಿಗಳನ್ನ ನಾವು ಗಮನಿಸಿದಾಗ, ಟಿಪ್ಪು ಸುಲ್ತಾನ್ ಜಯಂತಿ ಒಳಗೆ ಒಬ್ಬ ಸ್ವತಂತ್ರ ಹೋರಾಟಗಾರ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರು, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತ ಹೇಳಿದಂತಹ ಮೈಸೂರು ಹುಲಿ ಟಿಪ್ಪು ಸುಲ್ತಾನನ್ನ ಕಾರ್ಯಕ್ರಮದಲ್ಲಿ ಒಬ್ಬ ಸಚಿವ ಈ ಪಾರ್ನೋಗ್ರಾಫಿಕ್ ಚಿತ್ರಗಳನ್ನ ನೋಡ್ತಾರೆ, ಅಶ್ಲೀಲ ಚಿತ್ರಗಳನ್ನ ನೋಡ್ತಾರೆ ಅಂತಂದ್ರೆ ಇಟ್ ಈಸ್ ರಿಡಿಕ್ಯುಲಸ್ ಅಂಡ್ ಶೇಮ್. ಒಬ್ಬ ತಾಳಿದ ಶ್ರೀನಿವಾಸ್ ಪ್ರಸಾದ್ ಅವ್ರು ಮಾತಾಡ್ಸೋದಕ್ಕೆ ನಾನು ಕಂಪ್ಲೀಟ್ ಮಾಡ್ತೀನಿ. ಇಟ್ ಈಸ್ ರಿಡಿಕ್ಯುಲಸ್ ಅಂಡ್ ಶೇಮ್. ಒಂದು ರಾಜ್ಯದ ಮುಖ್ಯಮಂತ್ರಿ ಆ ಒಂದು ಪಾರ್ನೋಗ್ರಾಫಿಕ್ ಅಶ್ಲೀಲ ಚಿತ್ರಗಳು ಬಂದಾಗ ಆ ಅಶ್ಲೀಲ ಚಿತ್ರಗಳನ್ನ ಒಬ್ಬ ಸಚಿವ ಒಂದು ಜವಾಬ್ದಾರಿಯುತವಾದಂತಹ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಾಗ he would have asked that minister to quit immediately. ಅದನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ಅಂದ್ರೆ ಮುಖ್ಯಮಂತ್ರಿಯಲ್ಲಿ ತಮ್ಮ ಜವಾಬ್ದಾರಿಯಿಂದ ಹೊರತಾಗಿ ಕೆಲಸವನ್ನು ನಿರ್ವಹಿಸಿದ್ರು. ನಂಬರ್ 2, ಮೇಟಿಯ ಈ ರಾಸಲೀಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಿಡಿ ಮುಖ್ಯಮಂತ್ರಿಗೆ ಗೊತ್ತಿತ್ತು, ಆದ್ರೆ ಅವರು ಜಾಣಕಿ ಬಿಡು, ಒಂದು ಮಾರ್ಜಾಲದ ಸನ್ಯಾಸಿಯಂತೆ ಈ ಮುಖ್ಯಮಂತ್ರಿ ಮಾಡೋದಿದೆಯಲ್ಲ, ಮಾತಾಡೋದು, ಇಟ್ ಈಸ್ ರಿಡಿಕ್ಯುಲಸ್. ನಿಜಕ್ಕೂ ಇದು ಖಂಡನಾರ್ಹ. ಒಂದು ರಾಜ್ಯದ ಮುಖ್ಯಮಂತ್ರಿ ನನಗೆ ಇಂಥದೊಂದು ಸಿಡಿ ಬಂದಿದೆ, ಈ ಸಿಡಿಯಲ್ಲಿ ಅಶ್ಲೀಲತೆ ಇದೆ, ಅದರಿಂದ ಐ ಹ್ಯಾವ್ ಆಸ್ಕ್ಡ್ ದಟ್ ಮಿನಿಸ್ಟರ್ ಟು ಕ್ವಿಟ್ ಅಂದಿದ್ರೆ ಸಿದ್ದರಾಮಯ್ಯ ಅವ್ರ ಗೌರವ ಹೇಗೆ ಎಷ್ಟು
ಜಾಸ್ತಿ ಆಗ್ತಾ ಇತ್ತು. ಖಂಡಿತ. ಮತ್ತೊಂದು ಪ್ರಕರಣದಲ್ಲಿ ಇವತ್ತು ಡಿಮಾನಿಟೈಸೇಷನ್ ಆದ್ಮೇಲೆ ಹೊಸ ನೋಟುಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡಿದ್ರು ಅನ್ನುವ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಬ್ಬ ಮಂತ್ರಿಯನ್ನ ಬಂಧಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಸರ್ಕಾರವ? ನಾಚಿಕೆಗೇಡು. ಇಂಥ ಸರ್ಕಾರಕ್ಕೆ ನಾನು ಹೇಳ್ತೀನಿ, ನಾಟ್ ಮೇಟಿ ಟು ರಿಸೈನ್, ನಾಟ್ ಎ ಮಿನಿಸ್ಟರ್ ಟು ರಿಸೈನ್. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲಿರೋರು, ಇಟ್ ಈಸ್ ದ ಚೀಫ್ ಮಿನಿಸ್ಟರ್ ಶುಡ್ ಕ್ವಿಟ್. ಹಿ ಹ್ಯಾಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಖಂಡಿತ ಸರ್, ಮಾತನಾಡೋಣ. ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಸಾಮರ್ಥ್ಯದ ಆಧಾರದ ಮೇಲೆ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಿದ್ರು. ತಾವೇನ್ ಹೇಳ್ತೀರಾ ಆ ಬಗ್ಗೆ? ಇಂತಹ ಸಚಿವ ಸಂಪುಟ ರಚನೆ ಮಾಡಿದ್ದಾರೆ, ಇಷ್ಟು ರಾಡಿ ಎಬ್ಬರಿಸ್ಕೊಂಡು ಗಬ್ಬೆ ಎಬ್ಬರಿಸ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ ಸರ್? ಅಲ್ಲ, ನನ್ನ ಸ್ಪಷ್ಟವಾದ ಅಭಿಪ್ರಾಯ ಈಗಾಗಲೇ ಹೇಳಿದ್ದೇನೆ. ಈಗ ಅವರು ಮಾತನಾಡುವಂತವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಒಳ್ಳೆ ಜವಾಬ್ದಾರಿಯುತವಾದಂತಹ ಹುದ್ದೆಯಲ್ಲಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಕ್ಕಂಥವರು ಇಂಥ ಆಧಾರಗಳು ಅವರ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಬಂದಾಗ ಯಾವ ರೀತಿ ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗಿತ್ತು, ಯಾವ ರೀತಿಯಾದಂತಹ ರೀತಿಯಲ್ಲಿ ಕ್ರಮವನ್ನು ತಗೋಬೇಕಾಗಿತ್ತು, ಅದನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಬಹುಶಃ ಇದನ್ನ ನಾನು ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಮುಖ್ಯಮಂತ್ರಿಗಳು ಒಂದು ಮಾತನ್ನು ಒತ್ತಿ ಹೇಳಿದ್ರು. ಅವರು ಏನಂತ ಹೇಳಿದ್ರೆ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಯ್ತು. ಜೂನ್ ತಿಂಗಳಲ್ಲಿ ಅವರು ಸಂಪುಟವನ್ನು ವಿಸ್ತರಣೆ ಮಾಡಿದಾಗ ಹೇಳಿದ್ರು, ನನಗೆ 2 ವರ್ಷಗಳ ಕಾಲ ಇದೆ, ನಾವು ಇನ್ನು ಬಹಳ ಒಳ್ಳೆ ಆಡಳಿತವನ್ನು ಕೊಡಬೇಕಾಗಿದೆ, ಅದಕ್ಕೆ ನನಗೆ ಎಫೆಕ್ಟಿವ್ ಕ್ಯಾಬಿನೆಟ್ ಬೇಕು ಅಂತ ಹೇಳಿ, ಬಹಳ ಪರಿಣಾಮಕಾರಿಯಾದಂಥ ಮಂತ್ರಿಮಂಡಲ ಬೇಕು ಅಂತ ಹೇಳಿ ನಾನು ಪುನರ್ರಚನೆ ಮಾಡಿದ್ದೇನೆ. ಏಕಾಏಕಿ 14 ಸಚಿವರನ್ನ ಕೈ ಬಿಟ್ಟು 14 ಸಚಿವರನ್ನ ಹೊಸದಾಗಿ ನೇಮಕ ಮಾಡಿಕೊಂಡಿದ್ದೇನೆ ಅಂತಕ್ಕಂಥದ್ದು ಹೇಳಿದ್ರು. ನಾನು ಬಹಳ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೆ. ಆಗ ನನ್ನ ಅನುಭವದ ಮೇಲೆ ಏನು ಅವರು ಸಂಪುಟ ಪುನರ್ರಚನೆಯನ್ನು ಮಾಡಿದ್ರು, ನಾನು ಬಹಳವಾಗಿ ಅದರ ಸಂಪುಟದ ಬಗ್ಗೆ ನಾನು ಆಲೋಚನೆಯನ್ನು ಮಾಡಿದ್ದೆ. ಯಾರು 14 ಜನ ಸಚಿವರನ್ನ ಕೈ ಬಿಟ್ಟರು, ಒಂದೊಂದೇ ಹೇಳ್ತಾ ಇದೆ, ಯಾವ್ಯಾವ ಮಂತ್ರಿಗಳನ್ನು ಬಿಟ್ಟಿದ್ದೀರಾ, ಯಾವ್ಯಾವ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ವಿಭಾಗದ ಹೇಗೆ ಮಾಡಿದ್ದೀರಾ, ಯಾರನ್ನು ಸೇರಿಸಿದ್ರೆ ಯಾರನ್ನು ಬಿಟ್ಟಿದ್ದೀರಾ ಅಂತಕ್ಕಂಥದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ತಿಳಿಸಿದ್ದೆ. ಅದರಲ್ಲೂ ಕೂಡ ಹೇಳಿದಂಥದ್ದು ಅತ್ಯಂತ ದುರ್ಬಲವಾದಂತ ಮಂತ್ರಿಮಂಡಲ ಇದೆ ಅಂತ ಹೇಳಿದ್ದೆ ಆಗ್ಲೇ. ಬಹುಶಃ ಆಗ ಹೇಳಿದಂತ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ನೀವು ಆ ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥದ್ದಲ್ಲ, ನಿಮ್ಮ ಸ್ವಾರ್ಥ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರಕ್ಕೆ ಒಳಗಾಗಿ ನೀವು ಮಾಡಿದ್ದೀರಾ ಸಂಪುಟ ಪುನರ್ರಚನೆ ಅಂತ ಹೇಳ್ತೇನೆ. ಈಗ ಇದು ಹೊರಗಡೆ ಬರ್ತಾ ಇದೆ ಅಂತಕ್ಕಂಥದ್ದು. ಈಗ ಮಾತನಾಡಿದಂಥವ್ರು ಹೇಳಿದ್ರು, ಜವಾಬ್ದಾರಿಯುತವಾದ ಬಹಳ ಗಂಭೀರತೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಸಚಿವರು ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಅಂತ ಹೇಳಿ ಪ್ರಾಥಮಿಕ ಶಿಕ್ಷಣ ಸಚಿವರದು ಏನು ಟಿಪ್ಪು ಜಯಂತಿ ಆ ದಿನ ಅವರು ವರ್ತಿಸಿದಂತ ರೀತಿಯಲ್ಲಿ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಬಹಳ ರೀತಿಯಾದಂತಹ ಅಸಡ್ಡೆಯಿಂದ ವರ್ತಿಸಿದ್ರು. ಅದನ್ನು ತೀವ್ರವಾಗಿ ಗಮನಕ್ಕೆ ತಗೊಳ್ಳೇ ಇಲ್ಲ ಅದನ್ನ ಮಾಡಿದಂಥದ್ದನ್ನು ಕೂಡ. ಅದನ್ನು ಕಣ್ವರಿಸ್ತಕ್ಕಂಥ ರೀತಿಯಲ್ಲಿ ಸುಮ್ಮನೆ ಸಿಒಡಿಗೆ ಮತ್ತೊಂದು ಸೈಬರ್ ಇದಕ್ಕೆ ಕೊಡ್ತಕ್ಕಂಥ ರೀತಿಯಲ್ಲಿ ಅದನ್ನ ಮಾಡಿಬಿಟ್ರು. ನೈತಿಕತೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಈ ಸಿಡಿ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅನ್ನುವಂತ ಮಾಹಿತಿ ಇದೆ. ಒಬ್ಬ ಸಿಎಂ ಆಗಿ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ, ಸಾಕಷ್ಟು ವರ್ಷಗಳ ಹಿಂದೆನೆ ಅದು ನಡೆದಿರೋ ಬಗ್ಗೆ ಗೊತ್ತಿರುತ್ತೆ. ಆದ್ರೂ ಯಾಕೆ ಕಾಲಹರಣ ಮಾಡ್ತಾರೆ? ಈ ರೀತಿಯಾಗಿ ರಾಜ್ಯದ ಮಾನ ಹರಾಜಾದಂತ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದು ಯಾಕೆ ಅಂತ ಈಗ ಇದರ ಬಗ್ಗೆ ಹೇಳ್ತಾ ಇದ್ರಲ್ಲ. ಹೌದು, ಈಗ ಸಿಡಿ ಬಗ್ಗೆ ಅವ್ರಿಗೆ ಮೊದಲೇ ಗೊತ್ತಿತ್ತಲ್ವಾ ಬೆಳಗಾವಿ ಅಧಿವೇಶನಕ್ಕೆ ಹೋಗೋ ಸಂದರ್ಭದಲ್ಲಿಯೇ? ಅಲ್ಲ, ನಾನು ಹೇಳುತ್ತದ್ದು ಈಗ HY ಮೇಟಿಯವರು ಈಗ ಏನು ರಾಜೀನಾಮೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ನನ್ನ ಹಿಂದಿನವರು ಏನು ಪ್ರತಿಕ್ರಿಯೆ ಕೊಟ್ಟರು ಅದನ್ನು ನನ್ನೂ ಕೂಡ ಕೇಳ್ತಾ ಇದ್ರ ತಾವು. ಅಲ್ಲ, ಯಾಕೆಂದ್ರೆ ಅವ್ರು ಮಾತಾಡೋದು ಕೇಳ್ತಾ ಇದೆ, ಯಾಕಂದ್ರೆ ನಿಮ್ದು ಅಷ್ಟು ಸ್ಪಷ್ಟವಾಗಿ ನನಗೆ ಕೇಳಿಸ್ತಾ ಇಲ್ಲ. ನಾನು ಅದಕ್ಕೋಸ್ಕರ ಯಾಕೆಂದ್ರೆ ಇದರಲ್ಲಿ ಹಾಕೊಂಡಿರೋ ಕೇಳ್ತಾ ಹಿಯರಿಂಗ್ ಇದ್ರದ್ದು ಏನ್ ಪ್ರಾಬ್ಲಮ್ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಮಹಾದೇವ್ ಪ್ರಕಾಶ್ ಅವರು ನಿಮ್ ಜೊತೆ ಮಾತನಾಡ್ತಾರೆ ಸರ್. ಅಲ್ಲ, ನಾನು ಇಷ್ಟಪಡ್ತೇನೆ. ನಾನು ಈ ಪ್ರಕರಣದಲ್ಲಿ ಮಹಾದೇವ್ ಪ್ರಕಾಶ್ ಮಾತಾಡೋದು ನಾನು ಈ ಹಲೋ ಶ್ರೀನಿವಾಸ್ ಪ್ರಸಾದ್ ಅವರೇ, ಮಹಾದೇವ್ ಪ್ರಕಾಶ್ ಮಾತಾಡೋದು. ಯಾರು? ಮಹಾದೇವ್ ಪ್ರಕಾಶ್. ನೀವು ಈಗ ತಮ್ಮದು ಕೇಳಿಸ್ತಾ ಇದೆ. ಈಗ ತಾವು ಮಾತಾಡಿದ್ದನ್ನು ಕೇಳಿದೆ. ಹೌದಾ? ವೆರಿ ಗುಡ್. ನನಗೆ ಪ್ರಸಾದ್ ಈಗ ನಾನು ಈಗ ಪ್ರತಿಕ್ರಿಯಿಸಿದ್ರಿ, ಥ್ಯಾಂಕ್ ಯು. ನಾನು ಹೇಳೋದು, ನೀವು ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ. ನಿಮ್ಮ ಹಾನೆಸ್ಟಿ, ಇಂಟೆಗ್ರಿಟಿಯನ್ನ ಎಲ್ಲ ಕಾಲಕ್ಕೂ ಕಾಪಾಡಿಕೊಂಡು ಬಂದಿದ್ದೀರಿ. ಈಗ ನಿಮ್ಮ ಕಾರ್ಯಕ್ಷೇತ್ರ ಇವತ್ತು ಒಂದು ರೀತಿ ಕರ್ನಾಟಕದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ.
ಇಂತಹ ಸಂದರ್ಭದಲ್ಲಿ ನೀವು ಕೇವಲ ಚಾಮರಾಜನಗರ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗ್ತೀರಾ? ಕರ್ನಾಟಕದ ಉದ್ದಗಲಕ್ಕೂ ಓಡಾಡಿ ಜನರಲ್ಲಿ ಎಚ್ಚರವನ್ನ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ? ಸರಿ ಸರ್, ಥ್ಯಾಂಕ್ ಯು. ಅಲ್ಲ, ನಾ ಕೇಳ್ತಾ ಇದ್ದೀನಿ, ಏನ್ ಮಾಡ್ತೀರಿ ನೀವು ಪ್ರಸಾದ್? ಈಗ ನನಗೆ ಕೇಳ್ತಾ ಇರ್ತಕ್ಕಂಥದ್ದು ಈಗ ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ನಾನು ಪ್ರತಿಕ್ರಿಯೆ ಕೊಡಬೇಕಾಗಿದ್ದು, ಈಗ ತಾವು ನಿರೀಕ್ಷೆ ನನ್ನನ್ನು ಕೇಳ್ತಾ ಇರ್ತಕ್ಕಂಥ ಈಗ ಪ್ರತಿಕ್ರಿಯೆ ಕೊಡಬೇಕಲ್ಲ. ಈಗ ನಡೆದಿರ್ತಕ್ಕಂಥ ಘಟನೆ ಯಾವುದು? ಅಬಕಾರಿ ಸಚಿವರಾಗಿದ್ದಂತೆ HY ಮೇಟಿ ಅವರ ರಾಷ್ಟ್ರೀಯ ಇತ್ತು. ಇದರ ಘಟನೆ ಹಿನ್ನೆಲೆಯಲ್ಲಿ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಾ? ಹೌದು ಅಲ್ವೇ? ಹೌದೌದು, 100%. ಸರ್, ಅದಕ್ಕೆ ಸಂಬಂಧಪಟ್ಟಕ್ಕೆ ನಾನು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ತಾವು ಮಾತಾಡಿದ್ದು ಕೂಡ ಕೇಳಿದೆ, ಬಹಳ ಚೆನ್ನಾಗಿ ಅದನ್ನ ಮಾಡ್ಕೊಂಡು ಬಂದ್ರಿ. ಇದರಲ್ಲಿ ನಾನು ಸ್ವಲ್ಪ ಹಿಂದೋಗಿ ಹೇಳಿದೆ, ಸಂಪುಟ ಪುನರ್ರಚನೆ ಆದಂತ ಹಿನ್ನೆಲೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದೆ. ಅಲ್ವೇ? ಕರೆಕ್ಟ್, ನೀವು ಪ್ರಸ್ತಾಪ ಮಾಡಿದ್ರಿ. ಅಲ್ಲ, ಆ ಸಂಪುಟ ಪುನರ್ರಚನೆ ಆದಾಗ ಇದು ಮತ್ತೆ ಇದೆ. ಸಂಪುಟ ಪುನರ್ರಚನೆ ಆದಾಗ ಮುಖ್ಯಮಂತ್ರಿಗಳು ಒಂದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಯಾಕೆ ಸಂಪುಟ ಪುನರ್ರಚನೆ ಮಾಡಿದೆ ಅಂತಕ್ಕಂಥದ್ದನ್ನ ಹೇಳಿದ್ರು. ಹೌದೌದು, ಖಂಡಿತವಾಗ್ಲೂ ಸರ್. ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ನ ಕೇಳ್ತೀನಿ ಸರ್ ನಾನು. ಈಗ ಇಷ್ಟೆಲ್ಲ ಹಗರಣಗಳಾಗೋಕೆ ರಾಜ್ಯದ ಜನತೆ ಗೊತ್ತಾಗಕ್ಕಿಂತ ಮುಂಚೆನೆ ಸಿಎಂ ಅವ್ರಿಗೆ ಮಾಹಿತಿ ಇರುತ್ತೆ. ಅಂದ್ರೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು ಅನ್ನುವಂತ ಒಂದು ಮಾತು ಕೂಡ ಇದೆ. ಇಷ್ಟೆಲ್ಲ ಇದ್ರು ಯಾಕೆ ಇಷ್ಟು ರಾಡಿ ಆದ್ಮೇಲೆ, ಇಷ್ಟು ಗಬ್ಬೆದ್ದು ಹೋದ್ಮೇಲೆ ಅವ್ರು ಆಕ್ಷನ್ ತಗೊಳ್ಳೋದು ಅಂತ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ರಾಜಕಾರಣಿಗಳಿಗೆ ನೈತಿಕತೆ ಅನ್ನೋದೇ ಇಲ್ಲ. ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ನವೆಂಬರ್ 22ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 12ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 13ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕಳೆದ 4-5 ದಿನಗಳಿಂದ ಟಿವಿಯಲ್ಲಿ ಬರ್ತಾ ಇರ್ತಕ್ಕಂಥ ರಾಜಶೇಖರ್ ಹೇಳಿಕೆ ಕೊಟ್ಟಿರ್ತಕ್ಕಂಥ, ಈ ನೊಂದ ಮಹಿಳೆ ಹೇಳಿಕೆ ಕೊಟ್ಟಿರ್ತಕ್ಕಂಥ, ಸುಭಾಷ್ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್ ಸುತ್ತಮುತ್ತ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಮೇಟಿಯವರು ಭಾಗಿಯಾಗಿದ್ದಾರೆ ಅಂತ 100% ಸಾಮಾನ್ಯ ಜನಕ್ಕೆ ಕೇಳಿದ್ರೆ ಗೊತ್ತಿತ್ತು. ನಿಮ್ಮ ಟಿವಿನಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯಗಳೆಲ್ಲ, ಅವ್ರು ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನು ನೋಡೇ ಸಹಿತ ಇವರಿಗೆ ಗೊತ್ತಾಗ್ತಿತ್ತು. ಆದ್ರೂ ಸಹಿತ ಅವ್ರು ರಾಜೀನಾಮೆ ಕೊಡ್ಲಿಲ್ಲ. ಕಡೆ ಪಕ್ಷ ಸಿದ್ದರಾಮಯ್ಯನವರು ರಾಜೀನಾಮೆ ತಗೋಬೇಕಾಗಿತ್ತು. ಬಾರೆ ಇಲ್ಲಿ ಕೊಡು ಅಂತ ಹೇಳಿ ರಾಜೀನಾಮೆಯನ್ನ ನಾನು ತಗೊಂಡಿದ್ದೀನಿ ಅಂತ ಹೇಳ್ಬೇಕಲ್ಲ, ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ನಿಟ್ಟಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದ್ರು, ಟಿಪ್ಪು ಜಯಂತಿಯಲ್ಲಿ ಸರ್ಕಾರಿಯ ವೇದಿಕೆ ಮೇಲೆ ಕೂತಿದ್ದಂತ ತನ್ವೀರ್ ಸೇಠ್ ಅವ್ರು ನೋಡ್ತಾರೆ. ಕಳೆದ ಈಗ 1.5-2 ವರ್ಷ ಹಿಂದೆ ಶಿವರಾಜ್ ತಂಗಡಿ ಅವರ ಕ್ಷೇತ್ರದಲ್ಲಿ, ಕೊಪ್ಪಳದಲ್ಲಿ ಏನೋ ಕಳಪೆ ಕಾಮಗಾರಿ ಆಗಿದೆ ಅಂತ ಲಿಂಗನಸೂರು ಹೋದಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅವನ್ನ ಮರ್ಡರ್ ಮಾಡ್ತಾನೆ. ಪತ್ರಕರ್ತರ ಮೇಲೆ ಗುಂಡಾಗಿರಿ ಮಾಡ್ತಾರೆ. ಇವತ್ತು ಪತ್ರಕರ್ತರ ಮೇಲೆ ಅಲ್ಲಿರ್ತಕ್ಕಂಥ ಮೇಟಿ ಬೆಂಬಲಿಗರು ಗುಂಡಾಗಿರಿ ಮಾಡ್ತಾರೆ. ಇವತ್ತು ಈ ರಾಜ್ಯ ಗುಂಡಾಗಿರಿ ಆಗಿದೆ. ಸಿದ್ದರಾಮಯ್ಯನವರು ಈಗ ತಾನೇ ಹೇಳಿದ್ರು, ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ರು, ಮಂತ್ರಿಮಂಡಲ ವಿಸರ್ಜನೆ ಮಾಡಿ ಹೊಸದಾಗಿ ಮಂತ್ರಿಮಂಡಲ ಮಾಡಿದಂತ ಸಂದರ್ಭದಲ್ಲಿ ಸಮರ್ಥರಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊತೀನಿ ಅಂತ ಹೇಳ್ತಕ್ಕಂಥದ್ದು ಇವತ್ತು ಯಾವ ರೀತಿ ಆಗಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬೇಜವಾಬ್ದಾರಿತನ, ಅವರ ಹಾರಿಕೆ ಉತ್ತರಗಳು, ಅವ್ರು ನೀಡ್ತಕ್ಕಂಥ ಹೇಳಿಕೆಗಳು ಎಲ್ಲವೂ ಸಹಿತ ನೋಡ್ತಾ ಬನ್ನಿ. ಅವ್ರ ಅಧಿಕಾರ ಬಂದಾಗಿಂದ ನೋಡ್ತಾ ಬನ್ನಿ. DK ರವಿ ಸಾವು ಬಂತು, ಅವತ್ತು ಎಲ್ಲರೂ ಹೋರಾಟ ಮಾಡಿದ್ರು, CBI ಕೊಡಿ ಅಂದ್ರು. ಇಡೀ ಕೋಟೆ ಎಲ್ಲ, ಊರೆಲ್ಲ ದರೋಡೆ ಆದ್ಮೇಲೆ ಕೋಟೆ ಬಾಲ್ ಹಾಕ್ತಂಗೆ ಲಾಸ್ಟಿಗೆ ಕೊಟ್ರು. ಅದಾದ್ಮೇಲೆ KK ಜಾರ್ಜ್ ಅವರ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಅವ್ರ ರಾಜೀನಾಮೆ. ಈ ರೀತಿಯಾದಂತ ನೆಗ್ಲಿಜಮ್ ಅವ್ರಿಗೇನ್ ಅನ್ಸಿದೆ ಅಂದ್ರೆ, ಎಲ್ಲೋ ಹೊರಗಡೆಯಿಂದ ಬಂದ್ರು, ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತು, ಅವಕಾಶ ಆದ್ವಿ, ಇದೇನಾರ ಆಗ್ಲಿ ಅಂತೇಳಿ. ಇಂಥ ಬೇಜವಾಬ್ದಾರಿ ಮುಖ್ಯಮಂತ್ರಿ ನಾವು ನೋಡೇ ಇರ್ಲಿಲ್ಲ. ಯಾಕೆ ಅಂತ ಈಗ ತಾನೇ ತಾವು ಹೇಳಿದ್ರಿ ಏನಂತೇಳಿ, ಜನ ಎಲ್ಲವನ್ನ ಸಹಿಸ್ಕೋತಾರೆ, ಭ್ರಷ್ಟಾಚಾರವನ್ನ ಸಹಿಸ್ಕೋತಾರೆ, ಎಲ್ಲವನ್ನ ಸಹಿಸಿ ಇಂಥದ್ದು ಸಹಿಸ್ಕೊಳ್ಳಲ್ಲ ಅಂತೇಳಿ. ಇವತ್ತು ಕರ್ನಾಟಕದ ರಾಜ್ಯ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೈತಿಕತೆಯನ್ನ ಹೊತ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಖಂಡಿತ ಸರ್, ನಾನು ಮತ್ತೊಮ್ಮೆ ಮಾತನಾಡಿಸ್ತೀನಿ. ಯಾಕಂತಂದ್ರೆ ಈಗ ಯಾರಿಂದ ರಾಜೀನಾಮೆಯನ್ನ ಪಡ್ಕೊಂಡಿರ್ತಾರೆ, ಯಾರಿಂದ ರಾಜೀನಾಮೆ ಪಡ್ಕೊಳ್ತಾರೆ, ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋಕೆ ಇರುವಂತಹ ಅರ್ಜೆನ್ಸಿ, ಇಂತಹ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಇಂಟರ್ನಲ್ ಆಗಿ ಕ್ವಿಕ್ ಆಗಿ ಒಂದು ತನಿಖೆ ಮಾಡಬಹುದಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾದಂತಹ ಹೆಜ್ಜೆಯನ್ನ ಹಾಕೋದಿಲ್ಲ. ಈಗ ಇಷ್ಟೆಲ್ಲ ಗಬ್ಬೆದ್ದು ಹೋದ ನಂತರ ಮೇಟಿ ಅವರು ಸ್ವತಃ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಖಂಡಿತ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿರಾಮ.
ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸ್ವಾಗತ ಸರ್. ನಿಮ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೆಲ್ಲ ಆರೋಪಗಳು ಹೊರಗೆ ಬಿತ್ತು, ಯಾವಾಗ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಹೊರಗೆ ಬಿತ್ತು, ಆ ಸಂತ್ರಸ್ತ ಮಹಿಳೆ ಬಂದು ಮಾತನಾಡ್ತಾರೆ. ಇಷ್ಟೆಲ್ಲ ಆದಾಗ ಯಾಕೆ ಸಿದ್ದರಾಮಯ್ಯನವರು ಕ್ವಿಕ್ ಆಗಿ ಒಂದು ತನಿಖೆಗೆ ಇಂಟರ್ನಲ್ಲಿ ಅವರು ಆದೇಶ ಮಾಡಬಹುದಾಗಿತ್ತು? ಯಾಕೆ ವಿಳಂಬ ಮಾಡಿದ್ರು? ಈ ರೀತಿಯಾಗಿ ಮಾನ ಹರಾಜಾದ್ಮೇಲೆ ಎಲ್ಲಾ ಪ್ರಕರಣನೂ ಹೀಗೆ ಆಗಿದೆ. ಎಲ್ಲವೂ ರಾಡಿ ಎದ್ದು ಗಬ್ಬೆದ್ದು ಹೋಗಿ ಮಾನ ಮರ್ಯಾದೆ ಒಂದಷ್ಟು ಹರಾಜಾದ್ಮೇಲೆ ಅವರು ಆಕ್ಷನ್ ತಗೊಳ್ತಾರೆ. ಯಾಕೆ ಹಂಗೆ? ಬಹುಶಃ ನೀವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಆರೋಪ ಮಾಡೋದಲ್ಲ. ಇದರ ಹಿನ್ನೆಲೆ ಏನಿದೆ, ಯಾಕೆ ಯಾರು ಆ ಒಂದು ಸಿಡಿಯನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಒಂದು ಏನೋ ನಮ್ಮ ಒಂದು ಎದುರಿಸ್ತಾ ಬರ್ತಾ ಇದ್ರು. ಮತ್ತೆ ಆಕೆಗೆ ಬಂದು ಒಂದು ಹೇಳಿಕೆ ಕೊಟ್ಲು, ತದನಂತರ ಮತ್ತೊಂದು ಹೇಳಿಕೆ ಕೊಟ್ಲು. ಇದನ್ನೆಲ್ಲ ಗಮನಿಸಿದಾಗ ಇದ್ರ ಹಿಂದೆ ಏನೋ ಒಂದಷ್ಟು ಷಡ್ಯಂತ್ರಗಳಿದೆ. ಯಾವುದೇ ಒಂದು ವಿಷಯದಲ್ಲಿ ಇಂಥ ಒಂದು ವಿಷಯದಲ್ಲಿ ಖಂಡಿತವಾಗಿ ಅದರ ಒಂದು ಅಷ್ಟು ಜನರ ಕೈವಾಡಗಳಿರ್ತವೆ, ಷಡ್ಯಂತ್ರಗಳಿರ್ತವೆ. ಅದನ್ನು ಕೂಡ ಮಾತನಾಡ್ತಿದ್ವಿ. ಈಗ ಷಡ್ಯಂತ್ರ ಇದೆ ಅಥವಾ ಯಾರೋ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡುವಂತ ಜಾಲ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರಾಗ್ತಾ ಇದೆ. ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂಡು ಈ ಕೂಡಲೇ ನೀನು ವಿಡಿಯೋವನ್ನ ಬಿಡುಗಡೆ ಮಾಡುವಂತ RTI ಕಾರ್ಯಕರ್ತನಿಗೆ ಹೇಳ್ಬೋದಾಗಿತ್ತು. ಆದ್ರೆ ಯಾಕೆ ಹೆಜ್ಜೆ ಇರಿಸಲಿಲ್ಲ? ಆತ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅವಕಾಶವನ್ನ ಕೇಳ್ತಾರೆ, ಅದು ಕೂಡ ಸಾಧ್ಯ ಆಗುದಿಲ್ಲ. ಯಾಕೆ ಅಲ್ಲ, ಬಹುಶಃ ಅವ್ರಿಗೆ ಇಂಥದ ಒಂದು ಸುಳುವಿದ್ದು ಇದು ಹೊರಗಡೆನೆ ಬರಲಿ ಅಂತ ಏನಾರು ಮಾಡಿರ್ಬೋದೇನು. ನೋಡಮ್ಮ, ಮದನ್ ಪಟೇಲ್ ಅವರು ಕಾಂಗ್ರೆಸ್ ಪಕ್ಷದ ವಕ್ತಾರರು. ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರೋದ್ರಿಂದ ಅವರು ಆ ವಿಷಯದ ಬಗ್ಗೆ ಬೆಳಕು ಚೆಲ್ಲೋದು ಕಷ್ಟ ಆಗುತ್ತೆ ಅವ್ರಿಗೆ. ವಾಸ್ತವ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಅವರು ಮಾಡದಂತಹ ಕೆಲಸ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಇತ್ತಲ್ಲ, ಲೋಕಾಯುಕ್ತ, ಅದನ್ನ ಸಂಪೂರ್ಣ ವೀಕ್ ಮಾಡಿದ್ರು. CID ಇದೆಯಲ್ಲ, CID ಇಟ್ ಹ್ಯಾಸ್ ಕಮ್ ಟು ದಿ ಕಂಟ್ರೋಲ್ ಆಫ್ ಸಿದ್ದರಾಮಯ್ಯ. ನಾನು ಹೇಳ್ತೀನಿ, ಇವತ್ತು ACB ಅಂತ ಒಂದು ಮಾಡಿದಾರಲ್ಲ, ACB ಅಂದ್ರೆ ಏನರ್ಥ? ಅದು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಹೇಳ್ತಾರೆ. ಅದು ನನ್ನ ಲೆಕ್ಕದಲ್ಲಿ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಾ? ಅದು ಆಲ್ ಕರಪ್ಷನ್ ಬರಿಯಲ್ ಬ್ಯೂರೋ. ಅದು ಎಲ್ಲಾ ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೆಯುತ್ತೆ ಅದನ್ನ ಸಂಪೂರ್ಣವಾಗಿ ಸಮಾಧಿ ಮಾಡುವಂತಹ ಬ್ಯೂರೋನೇ ಹೊರತು ಅದು ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲ. ನಂಬರ್ 1. ನಂಬರ್ 2, CID. ಈಗ CID ತನಿಖೆ ಕೊಡ್ತೀನಿ ಅಂತ ಹೇಳ್ತಾರೆ. ಜಾರ್ಜ್ದ CID ತನಿಖೆ ಕೊಟ್ಟರು, ಏನಾಯ್ತು? ಜಾರ್ಜ್ ಅವರ ಪ್ರಕರಣ, ಆ ಗಣಪತಿ ಸಾವಿನ ಪ್ರಕರಣವನ್ನ CID ತನಿಖೆಗೆ ಮುಖ್ಯಮಂತ್ರಿಗಳು ಕೊಟ್ಟರು. ಅದರ ಪರಿಣಾಮ ಏನಾಯ್ತು? ಅದು ಎಗೈನು ಕರಪ್ಷನ್ ಇನ್ಫಾರ್ಮೇಶನ್ ಡೈಲ್ಯೂಟ್ ಮಾಡೋದು, ಅದು ಕರಪ್ಷನ್ ಇನ್ವೆಸ್ಟಿಗೇಷನ್ ಡೈಲ್ಯೂಟ್ ಮಾಡೋದು. ಅಂದ್ರೆ ಯಾವುದೇ ಒಂದು ಈ ತನಿಖಾ ಸಂಸ್ಥೆಗಳಿದೆಯಲ್ಲ, ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ರಚನೆಗೊಂಡಂತಹ ತನಿಖಾ ಸಂಸ್ಥೆಗಳು ಕರಪ್ಷನ್ ಅನ್ನ ಬರಿಯಲ್ ಮಾಡ್ತವೆ, ಕರಪ್ಷನ್ ಅನ್ನ ಮತ್ತೆ ಸ್ಕ್ಯಾಂಡಲ್ಗಳನ್ನ ಡೈಲ್ಯೂಟ್ ಮಾಡ್ತಾರೆ. ಆದ್ರಿಂದ ಈ ಸರ್ಕಾರದಿಂದ ನಾವೇನಾದ್ರೂ ತನಿಖೆಯ ಮೂಲಕ ಏನಾದ್ರೂ ಹೊಸದನ್ನ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇಟ್ಸ್ ಇಂಪಾಸಿಬಲ್. ಆದ್ರಿಂದ ನನಗೇನನ್ಸುತ್ತೆ ಅಂತಂದ್ರೆ, HY ಮೇಟಿ ಅವರ ಪ್ರಕರಣ ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ಥ್ರೂ CBI. ಯಾಕೆಂದ್ರೆ ದಟ್ ರಾಜಶೇಖರ್ ಹ್ಯಾಸ್ ಗಾಟ್ ಟು ಡೆಲ್ಲಿ. ಖಂಡಿತ ಅದಕ್ಕೂ ಕೂಡ ಒಂದಷ್ಟು ಹೋರಾಟಗಳು, ಪ್ರತಿಭಟನೆ ಆದ್ಮೇಲೆ CBI ಕೊಡ್ತಾರ ಏನು ನೋಡೋಣ. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕೂಡ ಮಾತನಾಡ್ಸೋಣ. ಶ್ರೀನಿವಾಸ್ ಪ್ರಸಾದ್ ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಯಾವುದಕ್ಕೂ ಕೂಡ ಕ್ವಿಕ್ ಆಗಿ ಆಕ್ಷನ್ ತಗೊಳ್ಳೋದಿಲ್ಲ, ಸಾಕಷ್ಟು ವಿಳಂಬ ನೀತಿಯನ್ನ ಅನುಸರಿಸ್ತಾರೆ ಅಂತ. ಯಾಕೆ ಇಂತಹ ಧೋರಣೆ? ಯಾಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋ ತನಕ ಸುಮ್ಮನಿರ್ತಾರೆ? ಅಲ್ಲ, ಇದು ಮುಖ್ಯಮಂತ್ರಿಗಳಿದು ಮೊದಲಲ್ಲ. ತಾವು ಪ್ರಸ್ತಾಪ ಮಾಡ್ತಾ ಇರ್ತೀರಿ, ಅನೇಕಾರು ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಅವ್ರು ಯಾವುದೇ ರೀತಿಯಾದಂತಹ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಎಷ್ಟು ಆಸಕ್ತಿ ವಹಿಸಿ ಇದ್ರ ಬಗ್ಗೆ ತನಿಖೆ ಮಾಡಿ ಅದರ ಹಿನ್ನೆಲೆಯನ್ನ ಅವರು ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಎಂದೂ ಕೂಡ ಅವ್ರು ಮಾಡಿದಂತ ಉದಾಹರಣೆಗಳಿಲ್ಲ. ಈಗ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಗಣಪತಿ ಘಟನೆಗಳಿರ್ಲಿ, DYSP ಅವರ ಹತ್ಯೆ ಪ್ರಕರಣದ ಬಗ್ಗೆ ಮತ್ತೆ ಬೇರೆ ಬೇರೆ ಘಟನೆಗಳ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ನಾನು ಇತ್ತೀಚೆಗೆ ಕೂಡ ನೋಡಿದ್ದೆ, ಯಾವುದು ತಮಗೆ ಗೊತ್ತಿರುವ ಹಾಗೆ ಈ ಪ್ರಾಥಮಿಕ ಶಿಕ್ಷಣ ಸಚಿವರದು ಅದು ಎದುರುಗಡೆ ಕಾಣ್ತಾನೆ ಇದೆ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳಿ. ಆ ಒಂದು ಕಾರ್ಯಕ್ರಮದಲ್ಲಿ, ಟಿಪ್ಪುರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಯಾವ ರೀತಿಯಾದಂತ ರೀತಿಯಲ್ಲಿ ಮೊಬೈಲ್ ಇಟ್ಕೊಂಡು ಸ್ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದೆ, ಅದನ್ನ ಕಾಣ್ತಾ ಇರ್ತಕ್ಕಂಥದ್ದನ್ನ. ಅದಕ್ಕೂ ಕೂಡ ಅವರು ಅದನ್ನ ನಂಬದೆ ಅದನ್ನ ಹಾರಿಕೆ ಉತ್ತರ ಕೊಟ್ಟು ಅದನ್ನ ಮತ್ತೆ ಅವರು CIDಗೆ ಅಥವಾ ಸೈಬರ್ ಕ್ರೈಮ್ ಕಳಿಸ್ತೀವಿ ಅಂತಕ್ಕಂಥದ್ದು ಅನಂತರ ಮಾಡಿ. ಅದೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಒಬ್ಬ ಮಂತ್ರಿ ಬಹಳ ಗಾಂಭೀರ್ಯವಾದಂತ ಒಂದು
ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಬಗ್ಗೆ ಆಸಕ್ತಿ ತೋರದೆ ತಾನು ಮೊಬೈಲ್ನ ಇಟ್ಟುಕೊಂಡು ಅದನ್ನ ಸ್ಟ್ರೋಲ್ ಮಾಡತಕ್ಕಂಥ ಘಟನೆಯ ಬಗ್ಗೆ ಅದು ಬಂದಾಗ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಇದನ್ನು ಪ್ರತಿಭಟಿಸಿ ಅದು ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು ಒಂದು ನೈತಿಕತೆಯ ಆಧಾರದ ಮೇಲೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದಾಗ ಬಹುಶಃ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡು ಅವ್ರು ಮಾಡಲಿಲ್ಲ. ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಕೊನೆಯವರೆಗೂ ಕೂಡ ಸ್ವತಃ ಅವರು RTI ಆಕ್ಟಿವಿಟೀಸ್ ಹೋಗಿ ಇದನ್ನ ಸಿಡಿನ ಬಿಡುಗಡೆ ಮಾಡೋವರೆಗೂ ಕೂಡ HY ಭೇಟಿಯವರೇ ಸ್ವತಃ ಬಂದು ಇವರಿಗೆ ಮಂತ್ರಿಗಳು ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ಇವ್ರು ಯಾವುದೇ ರೀತಿಯಾದಂತಹ ಘಟನೆ ಬಗ್ಗೆ ತನಿಖೆ ಬಗ್ಗೆ ಆಗಲಿ ಮತ್ತು ಮತ್ತೊಂದಾಗ್ಲಿ ಅಥವಾ ಅವರ ನೈತಿಕತೆ ಹೊತ್ತು ರಾಜೀನಾಮೆ ಕೇಳುತ್ತದಾಗ್ಲಿ ಯಾವುದು ಕೂಡ ಅವ್ರು ಮಾಡಿಲ್ಲ. ಬಹಳ ಹಗುರವಾಗಿ ಇದನ್ನ ತಗೋ ಬರ್ತಾ ಇದ್ದಾರೆ. ಬಟ್ ಈಗ ಅವರು ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು CID ಕೊಟ್ಟು ನಮಗೆ ನಂಬಿಕೆನೇ ಇಲ್ಲ, ಅಥವಾ ACB ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಹೇಳಿದ್ರು ಯಾವ ರೀತಿ ಘಟನೆಗಳನ್ನ ಮುಚ್ಚಾಕ ಪ್ರಯತ್ನ ಮಾಡ್ತಾರೆ. ಬಹುಶಃ ನನಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ನೈತಿಕ. ಅದು CBIಗೆ ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ CBI ಕೊಡಕ್ ಬರೋದಿಲ್ಲ. ಇದನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಬಹುಶಃ ಈ ರೀತಿ ರಾಷ್ಟ್ರೀಯ ಪ್ರಕರಣ ಇದು ನೈತಿಕತೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೈತಿಕತೆ ಪ್ರಶ್ನೆ ಹೊತ್ತು ಈಗ ರಾಜೀನಾಮೆ ಏನು ಕೊಟ್ಟಿದ್ದಾರೆ, ಈಗ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದರ ಬಗ್ಗೆ ಪ್ರತಿಕ್ರಿಯೆ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಅವರು ಕೂಡ ಇದನ್ನ ಸರಿಯಾದಂತ ರೀತಿಯಲ್ಲಿ ಯೋಚನೆ ಮಾಡಿ ಅವರು ಜವಾಬ್ದಾರಿ ಹೊತ್ಕೋಬೇಕಾಗಿರ್ತಕ್ಕ. ಈಗ ಆರೋಪಗಳೇನಾದ್ರೂ ಕೇಳಿ ಬಂತು ಅಂತಂದ್ರೆ ತಕ್ಷಣವೇ ಒಂದಷ್ಟು ಆಕ್ಷನ್ ಗಳನ್ನ ಅವರೇನು ತಗೊಳ್ಳೋದಿಲ್ಲ, ಒಂದಷ್ಟು ತನಿಖೆಗಳಾಗಬೇಕು, ಹೋರಾಟಗಳಾಗಬೇಕು. ಅದಾದ ನಂತರ ರಾಜೀನಾಮೆ ತಗೊಂಡಷ್ಟೇ ಸುಲಭವಾಗಿ ಮತ್ತೆ ಅವ್ರನ್ನ ಸಂಪುಟಕ್ಕೆ ವಾಪಸ್ ಸೇರಿಸ್ಕೊಳ್ತಾರೆ. ಈಗ ನೀವ್ ಹೇಳ್ತಾ ಇದ್ರಿ ಇದನ್ನ CBI ಕೊಡ್ಲಿಕ್ಕೆ ಬರೋಕ್ ಆಗೋದಿಲ್ಲ ಅಂತ. ಹಾಗಾದ್ರೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಬೇಡವಾ, ಆ ವಿಕ್ಟಿಮ್ ನ ಮುಂದಿನ ಪರಿಸ್ಥಿತಿ ಹೇಗೆ ಅಂತ? ಅದು ತಪ್ಪಿತಸ್ಥರು ಅಂತ ಹೇಳಿ ಒಡನೋಟ ಗೊತ್ತಾದ್ರೂ ಕೂಡ ಈಗ ಏಕೆ ಅಂತ ತಪ್ಪಿತಸ್ಥ ಅಂತಕ್ಕಂಥದಕ್ಕೆ ಅದು ಸಾಬೀತಾಗಬೇಕಲ್ಲ. ಈಗ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು HY ಭೇಟಿನೂ ಕೂಡ ನಾವು ಬಡೇ ರಾಜಕೀಯ ಹಿನ್ನೆಲೆಯಲ್ಲಿ ಹೇಳ್ತಕ್ಕಂಥ ಪ್ರಶ್ನೆ ಅಲ್ಲ, ಇದು ಸ್ಪಷ್ಟ ಗೊತ್ತಿದೆ, ನಿಜ ಘಟನೆ ಇದು ನಡೆದಿರ್ತಕ್ಕಂಥದ್ದು, ಇದು ನಡೆದಿದೆ, CD ಅದನ್ನು ಬಿಡುಗಡೆ ಮಾಡಿದರೆ ಅದ್ರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಈಗ ಅವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಅದು HY ಭೇಟಿ ನನ್ನ ಪಾತ್ರ ಅದರಲ್ಲಿ ಏನು ಕೂಡ ಇಲ್ಲ, ದುರುದ್ದೇಶದಿಂದ ಇದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಕೂಡ ಅವರು ಹೇಳಿದ್ದಾರೆ. ನನಗಂದ್ರೆ ಯಾವ್ದಾರ ಮುಖಾಂತರ ಈಗ CIDನೂ ಕೂಡ ಪ್ರತಿಯೊಂದು ಈಗ CIDಗೆ ಅವ್ರು ಹೇಳ್ತಾ ಇದ್ರೆ ನಮಗೆ ನಂಬಿಕೆನೇ ಇಲ್ಲ, ಇದು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು ಅಂತಕ್ಕಂಥ ರೀತಿಯಲ್ಲಿ. ಆದ್ರೆ ನಮಗೆ ಇದನ್ನ CBI ಕೂಡ ಡಿಲೇ ಟ್ಯಾಕ್ಟಿಕ್ಸ್, ಇದು CBI ಈ ತರದ ಕೇಸ್ಗಳನ್ನ ಇಡೀ ಇಂಡಿಯಾ ದೇಶದಲ್ಲಿ ಬೇಕಾದಷ್ಟು ಕಡೆ ಆಗ್ತಾ ಇರ್ತವೆ. ಅದನ್ನೆಲ್ಲ ನಾನು ನೈತಿಕತೆ ಪ್ರಶ್ನೆ, ಮೊರಾಲಿಟಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ಕೂಡ. ಆದ್ರೆ ನೀವು ಒಂದು ಮಾತನ್ನು ಕೇಳಿ ಹೇಳ್ತಾ ಇದ್ದೀರಾ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಹೋದ ತಕ್ಷಣ ಅವರು ತತ್ಕ್ಷಣದಲ್ಲಿ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಕ್ರಮ ತಗೋಬೇಕಾಗಿತ್ತು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಲ್ಲಿರೋದು. ಬಹುಶಃ ಅದ್ರ ಬಗ್ಗೆ ಅವರಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಸಂಪುಟದ ಸಹೋದ್ಯೋಗಿಗಳು ಈ ರೀತಿಯಾದಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಆ ರೀತಿಯಾದಂತಹ ರೀತಿಯಲ್ಲಿ ಉಡಾಫಿಯಾಗಿ ವರ್ತಿಸ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇದನ್ನ ಈ ಘಟನೆ ಗೊತ್ತಾದಾಗ ತಾವು ಹೇಳಿದಾಗಲೇ ಗೊತ್ತಿತ್ತು, ಅದ್ರ ಬಗ್ಗೆ ಆಸಕ್ತಿನೇ ವಹಿಸ್ತಿಲ್ಲ. ಅದು ನನ್ನ ಮಾಹಿತಿ ಇಲ್ಲ, ಹೌದಾ ಆಗಿದೆಯಾ ಹೀಗಿದೆಯಾ ಅಂತ ಹೇಳಿ ಹೇಳಿಕೆ ಉತ್ತರಗಳನ್ನು ಅವ್ರ ಆರ್ಕೆ ಉತ್ತರಗಳನ್ನು ಕೊಡ್ತಾ ಬಂದ್ರು. ಇದು ಒಬ್ಬ ಮುಖ್ಯಮಂತ್ರಿ ಆ ಸ್ಥಾನಕ್ಕೆ ಘನತೆಗೆ ಸಲ್ತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಓಕೆ ಸರ್, ಈಗ ನಿಮ್ ಜೊತೆ ಮದನ್ ಪಟೇಲ್ ಅವ್ರು ಮಾತನಾಡ್ತಾರೆ. ಹಿರಿಯರಾದಂತ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಮಾತನ್ನು ಹೇಳಿದ್ರು, ಇದನ್ನ CBIಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಅದನ್ನ ನಾನು ಒಪ್ತೀನಿ. ಈ ಹಿಂದೆನೆ ನೋಡಿ DK ರವಿ ಕೇಸ್ ತಗೊಂಡಾಗ ಎಲ್ಲರೂ ಇಡೀ ಕರ್ನಾಟಕ ಜನತೆ CBI ಕೊಟ್ಬಿಡ್ಬೇಕು, CBI ಕೊಟ್ಬಂದ್ರು. ಬಟ್ CBIದವ್ರು ಕೊಟ್ಟಂತದ ಫಲಿತಾಂಶ ಏನಿದೆ ಸರ್? ಈಗ ಸರ್ ಹೇಳ್ತಾ ಇದ್ರು ಒಂದು ಬಹಳ ಮುಖ್ಯವಾಗಿಲ್ಲ, ಒಂದ್ ನಿಮಿಷ ಕೇಳಿ. ನಮ್ಮ ರಾಜ್ಯದ ಪೊಲೀಸರ ಬಗ್ಗೆ ಇಡೀ ದೇಶದಲ್ಲಿ ಬಹಳ ಉತ್ತಮವಾದಂತ ಗೌರವ ಇದೆ. ನಮ್ಮ ಸಂಸ್ಥೆಗಳು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ, ನಂಬಿಕೆ ಇಲ್ಲ ನಮ್ಮ ಸಂಸ್ಥೆಗಳ ಮೇಲಿದೆ ಅಂದಾಗ ಮಾತ್ರ CBI ಕೊಡ್ಲಿಕ್ಕೆ ಬರ್ತದೆ. ಆದ್ರೆ ಮೇಟಿ ಅವರಂತ ಒಂದು ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣನೆಲ್ಲ ನೀವು CBI ಕೊಡಂತ ಅವಶ್ಯಕತೆನೇ ಇಲ್ಲ. ಸಂಸ್ಥೆ ಪೊಲೀಸ್ ಅಧಿಕಾರಿಗಳ ಸಾಮರ್ಥ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳು ಯಾರ ನಿಯಂತ್ರಣದಲ್ಲಿದ್ದಾರೆ, ಯಾರ ಮಾರ್ಗದರ್ಶನದಲ್ಲಿ? ಈಗ DK ರವಿ ಕೇಸ್ ನಮ್ಮ ಸಂಸ್ಥೆಗಳು ಕೊಟ್ಟಿದೆ. ಏನಾಗಿದೆ ಏನಾಯ್ತು? ನಾನು ಹೇಳೋದು ಕೇಳಿ. ಪ್ರಕರಣದಲ್ಲಿ COD ತನಿಖೆ ಕೊಡ್ತಾರೆ. ಅವರು ಬಿ ರಿಪೋರ್ಟ್ ಕೊಡಕ್ ಮುಂಚೆಲೆ ಇವರು ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ತಾರೆ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕಣ್ಣೋರ್ಸಕ್ಕೋಸ್ಕರ ಇವತ್ತು COD ತನಿಖೆ ಅಂತ ಹೇಳ್ತಾರೆ, CBI ತನಿಖೆ, COD ತನಿಖೆ ಅಂತ ಹೇಳ್ತಾರೆ. ಇವತ್ತು ಸಹಿತ ಅವ್ರು ಕಣ್ಣೋರ್ಸೋದಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದನ್ನು ಯಾರಿಗೂ ಒಪ್ಸಿದೀನಿ ಅಂತೇಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೀವು ಮನೇಲಿ ಯಾಕೆ ಮಾಡ್ಲಿಲ್ಲ? ಅಲ್ಲ, ನೈತಿಕತೆಯ ಪ್ರಶ್ನೆ ಅಂತ ಸಿದ್ದರಾಮಯ್ಯನವರೇ ಹೇಳ್ತಾರೆ. ಆ ಸಂದರ್ಭದಲ್ಲಿಯೇ ಅವರು ನೈತಿಕತೆ ಪ್ರಶ್ನೆ ಅಂತ ಹೇಳಿದಂತ ಸಂದರ್ಭದಲ್ಲಿಯೇ ರಾಜೀನಾಮೆಯನ್ನ ಕೊಟ್ಟು ಈ ಕಳಂಕವನ್ನ ತೊಳೆದ ನಂತರ ನಾನು ಮತ್ತೆ ಸೇರಿಸ್ಕೊಳ್ತೇನೆ ಅನ್ನುವಂತ ಮಾತನ್ನ ಹೇಳ್ಬೋದಾಗಿತ್ತು. ಆದ್ರೆ ಯಾವ ಆಕ್ಷನ್
ಮುಂದಾಗೋದಿಲ್ವಲ್ಲ ಅಂತ ಮಾತನ್ನೇನು ಹೇಳಿಲ್ವಲ್ಲ. ಇವತ್ತು ರಾಜೀನಾಮೆ ಕೊಟ್ಟ ನಂತರ ಹೇಳಿದ್ದಾರೆ. ಅಲ್ಲ ನೋಡಿ ಮದನ್ ಪಟೇಲ್ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಇಟ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಕ್ಲಿಯರ್ ಆಗಿದೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದನ್ನ ಅಕ್ಸೆಪ್ಟ್ ಮಾಡಿ. ಓಕೆ, ಇಷ್ಟೆಲ್ಲವೂ ಆದ ನಂತರ ಯಾಕಾಯ್ತು? ನಾವು ಕೇಳ್ತಿರೋದು ಸರ್, ಈಗ ಒಂದಷ್ಟು ಧಮಕಿ ಹೊರಗೆ ಬಂದ ನಂತರವೇ ಮಾಡ್ಬೋದಾಗಿತ್ತಲ್ಲ ಇದನ್ನ. ಈಗ ನೀವು ಯಾವುದೇ ಒಂದು ವಿಷಯವನ್ನ ನೀವು ಕೂಲಂಕುಷವಾಗಿ ಅದನ್ನ ಒಂದು ಪರಿಶೀಲನೆ ಮಾಡದೆ ಏಕಾಕಿ ಯಾರೋ ಹೇಳ್ತಾರೆ ನನ್ನ ಹತ್ರ ಸಿಡಿ ಇದೆ, ಈ ಸಿಡಿ ಹಾಕಿದ ತಕ್ಷಣನೇ ನಿಮ್ಮ ಎಲ್ಲ ಬಯಲಾಗ್ಬಿಡುತ್ತೆ. ಅರೆ ನಿಮ್ಗೆ ಗೊತ್ತಾಗದೇನೆ ನೀವೇನ್ ಮುಂಚೆನೆ ನೀವು ಕೊಡಿ ಅಂತ ಹೇಳ್ತೀರಿ. ನನಗೇನೊಂದು ಅನುಮಾನ ಬರ್ತಾ ಇದೆ ಅಂದ್ರೆ ಸರ್, ನನಗೇನು ಅನುಮಾನ ಬರ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿತ್ತು, ಆದ್ರೂ ಸಹಿತ ಅವ್ರೇನ್ ಹೇಳ್ತಾ ಇದ್ರು, ಸಿಡಿ ಬಿಡಿ ನೋಡೋಣ ಅಂತ ಅವರು ಹೇಳ್ತಾ ಇದ್ರು. ಅದೇ ರೀತಿ ಮೇಟಿಯವರು ಇದ್ದೇ ಬಿಡ್ರಲ್ಲ ಅಂತ ಇದ್ರು. ನಮ್ಮ ಕೆಂಪಯ್ಯನವರು ಅಲ್ಲೋಗಿ ಮ್ಯಾನೇಜ್ ಮಾಡಿದ್ದಾರೆ ಇದೆಲ್ಲ ಮುಚ್ಚಾಕೋದಕ್ಕೆ, ಬೆದರಿಕೆ ಹಾಕಿದ್ದಾರೆ, ಮಾಡಿದ್ದಾರೆ, ಅದನ್ನ ಮುಚ್ಚಾಕ್ಬೇಕು ಮಾಡಿದ್ದಾರೆ. ಯಾವಾಗ ಮುಚ್ಚಾಕಕ್ಕಾಗ್ಲಿಲ್ಲ, ಇವತ್ತು ರಿಲೀಸ್ ಆಯ್ತು ಅಂದ ತಕ್ಷಣನೇ ಅಲ್ಲ ಅದು ಏನ್ ನಡೆದಿದೆ ಹಿನ್ನೆಲೆ. ಆದ್ರೆ ಅವ್ರು ಬಂದು ಏನ್ ಹೇಳ್ತಾರೆ, ನಾನು ಇವತ್ತು ರಾಜೀನಾಮೆ ಕೊಡ್ತೀನಿ, ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ, ಸಿದ್ದರಾಮಯ್ಯನವರಿಗೆ ಮುಜುಗರ ತರಬಾರದು ಅಂತ ರಾಜೀನಾಮೆ ಕೊಡ್ತೀನಿ, ತನಿಖೆ ಮಾಡಿ ಅಂತ ಹೇಳ್ತಾರೆ. ಇದನ್ನ ನೆನ್ನೆ ಹಾಕಿ ಹೇಳಿಲ್ಲ, ಮೊನ್ನೆ ಹಾಕಿ ಹೇಳಿಲ್ಲ, ನನ್ನ ಮೇಲೆ ಯಾರೋ ಷಡ್ಯಂತ್ರ ಮಾಡ್ತಾ ಇದಾರೆ, ನನ್ನ ಮೇಲೆ ಪಿತೂರಿ ಮಾಡ್ತಾರೆ, ನಮ್ಮ ಸರ್ಕಾರದ ಮೇಲೆ ಪಿತೂರಿ ಮಾಡ್ತಾರೆ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಮೇಲೆ ಪಿತೂರಿ ಮಾಡ್ತಾರೆ, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ, ಇದನ್ನು ಕೂಲಂಕಷವಾಗಿ ತನಿಖೆ ಮಾಡಿ ನಾನು ನಿರ್ದೋಷಿ ಅಂತ ಆದ್ಮೇಲೆ ನನ್ನ ಮಂತ್ರಿಮಂಡಲ ಯಾಕೆ ಹೇಳಿಲ್ಲ? ನೋಡಿ, ಎರಡು ಕೈ ಅದಕ್ಕೆ ಸರಿಯಾಗಿ ಅವ್ರು ಮಾಡಿದವರು ಸಹಿತ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಗಳು ಬರ್ತಾ ಇವರೇ ಯಾಕೆ ಮಾಡ್ಲಿಲ್ಲ? ಅಥವಾ ಆ ಮಹಿಳೆ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಾಗ ಈ ಮಹಿಳಾ ಆಯೋಗ ಎಲ್ಲಿತ್ತು? ಮಹಿಳಾ ಯಾಕೆ ಇದನ್ನ ಮತ್ತು ಆರ್ಟಿಐ ಕಾರ್ಯಕರ್ತ ಇಬ್ರು ಕೂಡ ಹೇಳ್ತಾರೆ ನಮ್ಗೆ ಬೆದರಿಕೆ ಇದೆ ಅನ್ನುವಂಥದ್ದು ಹೇಳ್ತಾರೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಗೆ ಬೆದರಿಕೆ ಇದೆ, ಪ್ರೆಷರ್ಗಳಿದೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಅಧಪತನ ಅಲ್ವಾ ಇದು? ಅವರು ಏನೇನು ನಿರ್ಧಾರ ಕೈಗೊಳ್ಬೇಕಾಯ್ತು ಅದನ್ನ ಅದು ಸರಿಯಾಗಿ ತಗೊಂಡಿದ್ದಾರೆ. ಅಲ್ಲ, ಕರ್ನಾಟಕ ರಾಜ್ಯ ಅಧಪತನ ಆಗ್ತಿದೆಯಲ್ಲ, ಆತ ಹೋಗಿ ಏನ್ ಕಂಪ್ಲೇಂಟ್ ಕೊಡ್ಬೇಕಾಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ತಗೊಂಡಿದ್ದಾರೆ. ಆ ಕಂಪ್ಲೇಂಟಿನ ಪ್ರಕಾರ ಅವರು ತನಿಖೆ ಮಾಡಂತ ಸಂದರ್ಭದಲ್ಲಿ ಸಿಡಿ ಬಿಡ್ತೀವಿ ಅಂದ್ರೆ ಬಿಟ್ಟಿದ್ದಾರೆ. ಈಗ ಸಿಡಿ ಬಿಟ್ಟಾದ್ಮೇಲೆ ಇದು ಎಲ್ಲರಿಗೂ ಗೊತ್ತಾಗಿದೆ, ಹಾಗಾಗಿ ಅವ್ರು ರಾಜೀನಾಮೆನ ಅಕ್ಸೆಪ್ಟ್ ಮಾಡಿದಾರಲ್ಲ ಸಿಎಂ ಅವರು. ವಾಟ್ ಇಸ್ ದಿ ಸಿಎಂ ರೋಲ್ ಇನ್ ದಿಸ್? ಅಲ್ಲ, ಈಗ ತಕ್ಷಣವೇ ಈ ಒಂದು ಆರೋಪ ಕೇಳಿ ಬಂದಂತ ತಕ್ಷಣವೇ ಕ್ವಿಕ್ ಆಗಿ ಒಂದು ಆಕ್ಷನ್ ತಗೊಳ್ಬಹುದಾಗಿತ್ತು. ಇಂಟರ್ನಲ್ಲಿ ಆಗಿದೆ ಇಲ್ಲ ಅನ್ನೋದು ಗಮನಕ್ಕೆ ಬಾರದೆ ಈಗ ಯಾರೋ ಹೇಳ್ತಾರೆ ಅಥವಾ ಅವರು ಬೇರೆ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು. ನಮ್ಮ ಹತ್ರ ಏನೋ ಒಂದಿದೆ ನಾವು ಬಿಡ್ತೀವಿ. ಈಗ ಕೆಲವು ಪಕ್ಷದ ರಾಜ್ಯ ನಾಯಕರುಗಳು ಹೇಳ್ತಾರೆ ನನ್ನಲ್ಲಿ ಅದಿದೆ ಇದಿದೆ, ಏನು ಬಿಡಲ್ಲ, ಸುಮ್ಮನೆ ಹೇಳೋದು ಮಾತ್ರ ಬಾಯಲ್ಲಿ. ನಿಮ್ಮದ್ ನಾನ್ ಬಿಟ್ಬಿಟ್ರೆ ನಿಮ್ಮ ಇಡೀ ಸರ್ಕಾರನೇ ರಾಜೀನಾಮೆ ಕೊಡೋಣ. ಮಾತನಾಡ್ಸೋಣ ಸರ್. ಈಗ ಮದನ್ ಪಟೇಲ್ ಅವರು ಹೇಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಒಂದು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಬಗ್ಗೆ ತಾವೇನ್ ಹೇಳ್ತೀರಾ? ಷಡ್ಯಂತ್ರನಾ ಇದು? ಅಲ್ಲ, ಆ ಷಡ್ಯಂತ್ರ ಮಾಡ್ತಾ ಇದ್ದು ಸಹಜವಾಗಿ ಹೇಳುತ್ತದ್ದು. ನಾನು ಅದ್ರ ಬಗ್ಗೆ ಷಡ್ಯಂತ್ರ ಇದೆ ಇಲ್ವೋ ಅಂತಕ್ಕಂಥದ್ದಲ್ಲ. ಈ ಘಟನೆ ನಡೆದಿದೆ, ಈಗ ಸ್ಪಷ್ಟವಾಗಿ ಗೊತ್ತಿದೆ ಘಟನೆ ಹೇಗೆ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನಾಗ್ತಾ ಇದ್ರು, ಅದಕ್ಕೆ ಆಧಾರ ಬೇಕು, ನನಗೆ ಸರಿಯಾದಂತ ರೀತಿ ಮಾಹಿತಿ ಬೇಕು ಅನ್ನೋದನ್ನು ಹೇಳಿದ್ರು ಮುಖ್ಯಮಂತ್ರಿಗಳು. ಈಗ ಆಲ್ರೈಟ್, ಈಗ ಸಿಡಿ ಬಿಡುಗಡೆ ಆಗಿದೆ, ನೋಡಿದರೆ ಈಗ ನೋಡಿದ್ರೆ ಸಿಡಿ ಬಿಡುಗಡೆ ಆದ ತಕ್ಷಣ HY ಬ್ಯೂಟಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ರಾಜೀನಾಮೆ ಅಂಗೀಕಾರವಾಗಿದೆ. ಮುಂದೇನ್ ಮಾಡಬೇಕು ಅನ್ನೋ ಪ್ರಶ್ನೆ. ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಏನು ಕೊಟ್ಟಿದ್ದಾರೆ. ಈಗ ಅವರು ಘಟನೆ ನಡೆದಕ್ಕೆ ಸ್ಪಷ್ಟವಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಿಡಿಯಲ್ಲಿ ಏನಾಗಿದೆ ಅಂತಕ್ಕಂಥ ರೀತಿ. ಮುಂದೆ ವಾಟ್ ಶುಡ್ ಬಿ ದಿ ರೋಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ಅವ್ರ ಪಾತ್ರ ಏನು, ಅವ್ರು ಏನ್ ಮಾಡಬೇಕು, ಅವರ ಕರ್ತವ್ಯ ಏನು ಅಂತಕ್ಕಂಥದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದು. ಅವ್ರು ಉಡಾಫೆ ಉತ್ತರ ಕೊಡಬೇಡಿ, ಅಲ್ಲ ಕೇಳಿ, ಉಡಾಫೆ ಉತ್ತರ ಕೊಡಬೇಡಿ, ಸೀರಿಯಸ್ ಆಗಿ ಇದ್ರ ಬಗ್ಗೆ ತನಿಖೆ ನಡೆಸಿ ಸತ್ಯಾಂಶ ಹೊರಗಡೆ ಬರಬೇಕು, ಇದು ಅನಂತರ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ಇದೆಲ್ಲರ ಉದ್ದೇಶ ಆಗಿರ್ತಕ್ಕಂಥದ್ದು. ಈಗ ಇದು ಯಾವ ರೀತಿ ತನಿಖೆ ಆಗ್ಬೇಕು ಅನ್ನೋ ಪ್ರಶ್ನೆ ನಿಮಗೆ ಚರ್ಚೆ ಆಗ್ತಾ ಇದೆ. ಅದನ್ನ ACB ಕೊಟ್ಟೇನಾಯ್ತು ಬೇಡ, ಅದನ್ನ CID CBI ಇಲ್ಲೇನಾಗಿದೆ, CBI CID ಎರಡೂ ಕೂಡ, CBI ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆ, CID ರಾಜ್ಯ ಸರ್ಕಾರದ ಒಂದು ತನಿಖಾ ಸಂಸ್ಥೆ. ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಅಷ್ಟು ಚೆನ್ನಾಗಿ ಸಮಂಜಸವಾಗಿ ಕಾಣ್ತಕ್ಕಂಥದ್ದಲ್ಲ. ಖಂಡಿತ ತನಿಖೆ ಸೆಕೆಂಡರಿ ಹಂತಕ್ಕೆ ಹೋಗುತ್ತೆ. ಈಗ ವಿವಾದಿತ ಸಚಿವರು ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಉದಾಹರಣೆ ನಮ್ಮ ಕಣ್ಣು ಮುಂದೆಗೆ ಇದೆ. ಇಂತಹ ಸಚಿವರನ್ನ, ಇಂತಹ ಶಾಸಕರನ್ನ ತಮ್ಮ ಒಂದು ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡಿದ್ದಾರಲ್ಲ, CM ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನಾಗಿರ್ಬೇಕು ಅಂತ ತಾವು ಹೇಳ್ತೀರಿ?
ಈಗ ಸಿದ್ದರಾಮಯ್ಯ ಮುನ್ನಡೆ ಈ ಘಟನೆಗೆ ಸಂಬಂಧಪಟ್ಟ ರೀತಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಗೆ ಸಿಐಡಿ ತನಿಖೆ ಮೇಲೆ ವಿಶ್ವಾಸ ಇಲ್ಲ ಅಂತಕ್ಕಂಥ ಮಾತು ಹೇಳ್ಬಾರ್ದು. ಈಗ ಸಿಐಡಿ ಯಾವಾಗಲೂ ಇರ್ತಕ್ಕಂಥ ಸರ್ಕಾರ ಯಾವುದೇ ಬರಲಿ ತನಿಖಾ ಸಂಸ್ಥೆ ಇರಲೇಬೇಕಲ್ಲ, ಸಿಐಡಿ ಇರಲೇಬೇಕು. ಆ ಸಿಐಡಿ ತನಿಖೆ ಒಂದು ಘಟನೆಯಲ್ಲಿ ಅವರು ಸಿಐಡಿ ಕೊಟ್ಟಂತ ವರದಿನ ನಾವು ಯಾವುದೇ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು. ಈಗ ಸಿಬಿಐ ಕೊಟ್ಟಿರ್ತಕ್ಕಂಥವೆಲ್ಲವೂ ಕೂಡ ನ್ಯಾಯ ಕೊಟ್ಟಿದೆ ಅಂತಕ್ಕಂಥ ರೀತಿಯನ್ನೆಲ್ಲ. ಈಗ ಸಿಬಿಐ ಡಿ.ಕೆ. ರವಿ ವಿಷಯದಲ್ಲಿ ಕೊಟ್ಟವರು ಕೂಡ ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ, ಅದು ಬೇರೆ ವಿಚಾರ. ಆದ್ರೆ ನನಗನ್ಸುತ್ತೆ ಈಗ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಮತ್ತೆ ಸಿಐಡಿ ತನಿಖೆ ಮಾಡೋದು ಒಳ್ಳೆಯದಿಗಿರ್ತಕ್ಕಂಥದ್ದು. ಸಿಐಡಿ ತನಿಖೆ ಮಾಡಿಸ್ಬೇಕಿದ್ರಲ್ಲಿ ಸಿಐಡಿ ತನಿಖೆ ವರದಿ ಬಂದ ಮೇಲೆ ತಗೋಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನೈತಿಕ ಹೊಣೆ ಹೊತ್ತಂತ ಈ ತರ ಸಚಿವರನ್ನ ನಾವೇನು ಈಗ ಸಿದ್ದರಾಮಯ್ಯನವರು ಮಂತ್ರಿಮಂಡಲಕ್ಕೆ ವಾಪಸ್ ಬರ್ಬೋದು ತಗೋಬಹುದು ಅಂತಕ್ಕಂಥದ್ದನ್ನ ಅದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಮಾಡಬಾರದು ಅಂತ. ಓಕೆ ಸರ್, ಈಗ ನಿಮ್ಮನ್ನ ಸಂಪುಟದಿಂದ ಕೈಬಿಟ್ಟಂತ ಸಂದರ್ಭದಲ್ಲಿ, ನೀವು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರಿ. ಸಿದ್ದರಾಮಯ್ಯನವ್ರ ಜೊತೆ ಸಾಕಷ್ಟು ಒಡನಾಟವನ್ನ ಇಟ್ಕೊಂಡಿದ್ದವರು ತಾವು. ಆ ಬಗ್ಗೆ ನಿಮ್ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಈ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಟೀಕೆ ಮಾಡಿದ್ದು ಯಾಕೆ, ಅವರ ಜೊತೆಯಲ್ಲಿದ್ದಾಗೆ ಯಾಕೆ ಮಾಡ್ಲಿಲ್ಲ ನೀವು ಅಂತ? ಅಲ್ಲ, ನಾನು ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೇನೆ. ಸಿದ್ದರಾಮಯ್ಯನವ್ರಿಗೆ ನಾನು ಬಹಳ ತೀಕ್ಷ್ಣವಾದಂತ ಪ್ರತಿಕ್ರಿಯೆ ಮಾಡಿದ್ದೇನೆ. ಸಂಪುಟ ಪುನರುಜ್ಜೀವನ ಯಾವುದೇ ಸ್ವಾರ್ಥ ಇಲ್ಲ, ಆತ ಮಾಡಿರ್ತಕ್ಕಂಥದ್ದನ್ನೇ ತೆಗೆದು ಇವತ್ತಿಗೂ ಕೂಡ ಅವರು ಸಮರ್ಥನೆ ಮಾಡ್ಕೊಂಡಿಲ್ಲ. ನಾನು ಕೇಳಿದಂತ ಪ್ರಶ್ನೆಗಳು ಅದರಲ್ಲೂ ಕೂಡ ಟಿವಿಯ ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ತಮಗೆ ಹೇಳ್ತೇನೆ, ಸಮರ್ಥನೆ ಮಾಡಿಲ್ಲ. ನಾನು ಯಾವ ದೃಷ್ಟಿಯಿಂದ ಅವರು ಹೇಳಿದಂತ ಹೇಳಿಕೆನೇ ತಗೊಂಡು ನಾನು ಪ್ರಶ್ನೆ ಮಾಡಿದ್ದೇನೆ. ಸಮರ್ಥದಲ್ಲಿ ಎಫೆಕ್ಟಿವ್ ಕ್ಯಾಬಿನೆಟ್ ಅದು ಹೇಳ್ತಾ ಇದ್ದೀನಿ ನಿಮಗೆ. ಬಹಳ ನನಗೆ ಎಫೆಕ್ಟಿವ್ ಪರಿಣಾಮಕಾರಿ ಅಂತ ಮಂತ್ರಿಮಂಡಲ ಬೇಕು, 2 ವರ್ಷ ಚುನಾವಣೆಗೆ ಹೋಗಬೇಕು ಅನ್ನೋಂಥದ್ದನ್ನು ತಗೊಂಡು ಇಫ್ ಇಟ್ ಇಸ್ ಸೋ ಅದೇ ಆಗದಿದ್ರೆ ನೀವು ಆ ತರ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ? 14 ಜನ ಮಂತ್ರಿಗಳನ್ನ ಕೈ ಬಿಟ್ಟು ಆ 14 ಜನ ಮಂತ್ರಿಗಳ ಸ್ಥಾನಕ್ಕೆ ಯಾರ್ಯಾರು ನೇಮಕ ಮಾಡಿದ್ದೀರಾ, ಹೇಗ್ ಮಾಡಿದ್ದೀರಾ, ಯಾವ ಕಾರಣಕ್ಕೆ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಬಿಡಿಸಿ ಹೇಳಿದ್ರೆ ಇವತ್ತು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಸಮರ್ಥನೆ ಮಾಡಿಲ್ಲ. ಅದರ ಹಿಂದೆನೇ ಇವತ್ತು ನಡೀತಾ ಇರ್ತಕ್ಕಂಥ ಘಟನೆಗಳು ಒಂದೇ ಇರ್ತಂತ ನಮಗೆ. ನಾನು ನಿಜ ಅವ್ರು ಮುಖ್ಯಮಂತ್ರಿಗಳು ಕೇಳಿದ್ರು 3 ವರ್ಷಗಳ ಕಾಲ ನನ್ನ ಸಹೋದ್ಯೋಗಿಯಾಗಿ ಯಾಕೆ ನೀವು ಕೊಡ್ಲಿಲ್ಲ? ನಾನು ಏನೋ ಹಬ್ಬ ವಾಚ್ ಬಂದಾಗ, ನಿಮ್ಮ 80 ಲಕ್ಷ ವಾಚ್ ಬಂದಾಗ ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ನಿಮ್ಮ ಕ್ಯಾಬಿನೆಟ್ ಸಹೋದ್ಯೋಗಿಯಾಗಿ ಎಲ್ಲಿ ಕೇಳ್ಬೇಕು ಕೇಳಿರ್ತೀನಿ, ಆದ್ರೆ ನಿಮ್ಮನ್ನ ನಾನು ಕೇಳಕ್ಕಾಗ್ತಿದ್ರಿ ಅಂತ ಹೇಳಿ. ಹಾಗಿದ್ರೆ ಈಗ ನೀವು ಕಂಡಂತೆಯೇ ಅವ್ರದ್ದು ಮೊದಲಿಂದಲೂ ಕೂಡ ಇಂತಹದೇ ಒಂದು ಮೃದು ಧೋರಣೆಯ ಅಂತ? ಯಾವ ಧೋರಣೆ? ಮೃದು ಧೋರಣೆ ಅಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ ಇಂತಹದೇ ಒಂದು ಧೋರಣೆ, ಇಂತಹದೇ ಒಂದು ಉಡಾಫೆ ಉತ್ತರವನ್ನ ಕೊಡುವಂತ ಸ್ವಭಾವವ ಅಂತ? ಹೌದು. ಈಗ ಅದೊಂದು ಬೇಸಿಕಲ್ ಅವ್ರದ್ದು ಅದು ಏನಿದೆ, ಮೂಲತಃ ಅವರು ಉಡಾಫೆ ವ್ಯಕ್ತಿ ಆಗಿರ್ತಕ್ಕಂಥದ್ದು. ನೀವೇ ಹೇಳಿದ್ರಿ ಘಟನೆಯನ್ನ ಅವರು ಗಮನಕ್ಕೆ ಬಂದ ತಕ್ಷಣ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರು. ಇದನ್ನ ನಾನು ಇದ್ರ ಬಗ್ಗೆ ಸೀರಿಯಸ್ ತಗೋತೀನಿ, ನಾನು ಇದ್ರ ಬಗ್ಗೆ ಮಾಹಿತಿ ತರಿಸ್ಕೊತೀನಿ, ತಕ್ಷಣ ನಾನು ಕ್ರಮ ತಗೋತೀನಿ, ಇದು ಸರ್ಕಾರದ ನೈತಿಕದ ಪ್ರಶ್ನೆ ಅಂತ ನೇರವಾಗಿ ಹೇಳ್ತಕ್ಕಂಥದ್ದು ನಾನು ಮಾಡಲಿಲ್ಲ. ಬಹುಶಃ ಯಾವ ಘಟನೆ ನಡೆದಂತೂ ಕೂಡ ಆ ರೀತಿ ಹೇಳ್ತಕ್ಕಂಥದ್ದಿಲ್ಲ. ಬರೀ ಉಡಾಫೆ ಹಾರಿಕೆ ಉತ್ತರ ಕೊಡೋದ್ರಿಂದ ಬಹುಶಃ ಈ ರೀತಿಯಾದಂತ ಬೆಳವಣಿಗೆಗಳು ಆಗ್ತದೆ. ಓಕೆ ಓಕೆ ಸರ್, ಈಗ ಇಲ್ಲಿ ನಾವು ಬಂದಿರೋದು ಮೇಟಿಯವರ ಒಂದು ಈ ಒಂದು ಏನು ನೀವು ಎಲ್ಲ ಏನೇನೋ ಟೈಟ್ಲ್ಗಳು ಹಾಕಿದ್ದೀರಿ, ಬೆಳಗ್ಗೆಯಿಂದ ನಾವು ನೋಡಿದ್ದೀವಿ. ಇಲ್ಲಿ ಮೇಟಿಯವರ ಈ ಒಂದು ಪ್ರಕರಣದಿಂದ ಒಂದು ಉನ್ನತ ಸ್ಥಾನದಲ್ಲಿರೋಂಥವ್ರು ಯಾರೇ ಇರಲಿ, ಇವತ್ತು ಮೇಟಿ ಆಗಿದ್ದಾರೆ, ನಾಳೆ ಇನ್ನೊಬ್ರು ಇರ್ಬೋದು, ಒಂದು ಉನ್ನತ ಸ್ಥಾನದಲ್ಲಿ ಇರೋಂಥವ್ರು ತಮ್ಮಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳನ್ನ ಕೇಳ್ಕೊಂಡು ಬಂದಂತವ್ರ ಮೇಲೆ ಶೋಷಣೆ ಮಾಡಿದಾಗ ಆ ಹೆಣ್ಣು ಮಗುವಿನ ಪರಿಸ್ಥಿತಿ ಏನು, ಆಕೆ ಮುಂದೆ ಆಕೆನ ಜೀವನ ಏನು, ಆಕೆಗೆ ನಾವೇನು ಹೇಳಕ್ ಸಾಧ್ಯ ಆಗ್ತದೆ, ಇವೆಲ್ಲವನ್ನ ನಾವು ಚರ್ಚೆ ಮಾಡೋಣ. ಇವತ್ತು ಕೇವಲ ಅದು ಆಗೋಗಿದೆ, ಇಶ್ಯೂ ಇಸ್ ಕ್ಲೋಸ್ಡ್, ಅವ್ರಿಗೆ ಅಕ್ಸೆಪ್ಟ್ ಆಗಿದೆ, ಅವರ ರೆಸಿಗ್ನೇಷನ್ ಮುಖ್ಯಮಂತ್ರಿಗಳು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಈಗ ಮೇಟಿ ಅವರೇನೋ ರೆಸಿಗ್ನೇಷನ್ ಕೊಟ್ರು, ಈಗ ಸಂತ್ರಸ್ತ ಮಹಿಳೆ ಮುಂದೆ ಏನ್ ಮಾಡ್ಬೇಕು ಅಂತ ಈಗಾಗಲೇ ಆಕೆ ಹೇಳ್ತಾ ಇದ್ರು, ನನಗೆ ಬೆದರಿಕೆ ಇದೆ ಅಂತ ಒಂದಷ್ಟು ಸರಿ ಹೇಳಿಕೆಗಳನ್ನ ಕೂಡ ಬದಲಾಯಿಸಿದ್ರು. ಆಕೆ ಏನ್ ಮಾಡ್ಬೇಕು ಮುಂದೆ, ಆ ವಿಕ್ಟಿಮ್ ನ ಪರಿಸ್ಥಿತಿ ಏನು ಅಂತ? ಇಲ್ಲ, ಅದಕ್ಕೆ ತಾನೇ ತನಿಖೆ ಮಾಡ್ತಿದ್ದಾರೆ. ಯಾರು ಈಕೆಗೆ ಬೆದರಿಕೆ ಒಡ್ಡಿದ್ರು, ಯಾವ ಕಾರಣಕ್ಕೆ ಒಡ್ಡಿದ್ರು, ಆಕೆ ಯಾಕೆ 2 ಸಲ 3 ಸಲ ತನ್ನ ಹೇಳಿಕೆಗಳನ್ನ ಬದಲಾಯಿಸ್ತಾ ಬಂದ್ಲು, ಇದೆಲ್ಲವೂ ತನಿಖೆ ಆಗ್ಬೇಕು. ಇಲ್ಲಿ ಕೇವಲ ಮೇಟಿಯವರು ಅಥವಾ ಆಕೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾನು ವೈಯಕ್ತಿಕವಾಗಿ ಆ ಸಹೋದರಿಗೆ ಅನ್ಯಾಯ ಆಗಿದೆ, ಅದನ್ನ ಯಾವ ರೀತಿ ನೀವು ಸರಿಪಡಿಸ್ತೀರಿ? ಅದಕ್ಕೆ ಒಂದು ತನಿಖೆ ಆಗದೆ ನೀವೇನು ಸರಿಪಡಿಸಕ್ ಸಾಧ್ಯ? ಓಕೆ ಸರ್, ಓಕೆ, ಖಂಡಿತವಾಗ್ಲೂ ಈಗ ಏನು ಆ ಸಂತ್ರಸ್ತ ಮಹಿಳೆ ಇದ್ದಾರೆ, ಇಷ್ಟೆಲ್ಲ ಘಟನೆಗಳಾಗಿದೆ, ಇದೆಲ್ಲವಕ್ಕೂ ಕೂಡ ತನಿಖೆಯ ನಂತರ ಒಂದು ಉತ್ತರ ಸಿಗಬಹುದು ಅನ್ನುವಂತ ಮಾತನ್ನ ಮದನ್ ಪಟೇಲ್ ಅವರು ಹೇಳ್ತಿದ್ದಾರೆ. ಮತ್ತಷ್ಟು ಈ ವಿಚಾರದ ಕುರಿತಂತೆ ಚರ್ಚೆ ಮಾಡೋಣ ಒಂದು ಬ್ರೇಕ್ನ ಬಳಿಕ.
ಬ್ರೇಕ್ನ ಬಳಿಕ ಕೊಳಕು ಮಂಡಲ ವಿಶೇಷ ಚರ್ಚೆಗೆ ಸ್ವಾಗತ ಸರ್. ನೀವು ಹೇಳ್ತಾ ಇದ್ರಿ ಈಗ ತನಿಖೆ ನಂತರವೇ ಪ್ರತಿಯೊಂದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ, ಹಾಗೆ ಈ ಒಂದು ಪ್ರಮುಖವಾದಂತಹ ಬೆಳವಣಿಗೆಗಳಲ್ಲಿ ಮತ್ತಷ್ಟು ನಡೆದಿರುತ್ತೆ ಅಂತ. ಹಾಗಾದ್ರೆ ಬೆದರಿಕೆಗಳನ್ನ ಹಾಕಿರುವಂತದ್ದು ಇಲ್ಲಿ ಸಾಬೀತಾಗಿದೆ. ಈಗಾಗಲೇ ಆಡಿಯೋ ಕ್ಲಿಪ್ಪಿಂಗ್ ಗಳ ಮೂಲಕ ನಾವು ನೋಡಿದೀವಿ. ನಿಜಕ್ಕೂ ಇಂತಹ ಘಟನೆಗಳಿಂದ ಯಾರಿಗೂ ಕೂಡ ಭದ್ರತೆ ಇಲ್ಲ, ನಾಡು ಎತ್ತ ಸಾಕ್ತಿದೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತಲ್ವಾ? ಆಗ್ಲೇ ಹೇಳಿದೆ ಇದೊಂಥರ ಗುಂಡಾ ರಾಜ್ಯ ಆಗಿದೆ ಅಂತ ಹೇಳಿ. ನಿಮಗೆ ಇದು ಹಿಂತಿರೋದು ನೋಡಿ, ಯಾವುದು ನಿಮ್ಮ ಪರಮೇಶ್ ನಾಯ್ಕ್ ಅವರ ಪೊಲೀಸ್ ಎಸಿಪಿ ಆಗಿರೋದಂತ ಅನುಪಮ ಶೆಣೈ ಅವರಿಗೆ ಆತರ ಧಮಕಿ ಆಗ್ತಾ ಇದ್ರು, ಯಾವ ರೀತಿ ನಡೀತಾ ಇತ್ತು, ಕೆ ಜಾರ್ಜ್ ಅವರ ಗಣಪತಿ ಸಾವಿನ ಬಗ್ಗೆ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಆಡಳಿತ ಕೊಟ್ಟಿದ್ರೆ, ಇವ್ರು ಎಷ್ಟರ ಮಟ್ಟಿಗೆ ಸಮರ್ಥರಾದಂತ ನಾಯಕರಿದ್ದಾರೆ ಅಂತ. ಇವತ್ತು ಒಂದು ನಿಮಿಷ ನಾನು ಹೇಳ್ತಕ್ಕಂಥದ್ದು, ಇವತ್ತು ನಡೆದಂತ ಇದು ರಾಜಶೇಖರ್ ಅವರು ಇವ್ರನ್ನ ಪರಮೇಶ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ, ಒಬ್ಬರ PCC ಅಧ್ಯಕ್ಷರಾಗಿ ಅವರು ಮೀಟ್ ಮಾಡಲ್ಲ. ಇವತ್ತು ಅವ್ರ ಪಕ್ಷದವರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನೀವು ಹೋಮ್ ಮಿನಿಸ್ಟರ್ ಆಗಿರಿ, ಇಲ್ಲ ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರಿ, ನೀವು ಎರಡೆರಡು ಮಾಡಕ್ಕಾಗಲ್ಲ ಅಂತೇಳಿ. ನೀವು ನಿಜಕ್ಕೂ ಸಹಿತ ಅವನು ಯಾರು ರಾಜಶೇಖರ್ ಅವರು ತಮ್ಮ ಇದನ್ನ ಕೇಳಿದ್ರು, ಅಪಾಯಿಂಟ್ಮೆಂಟ್ ಕೇಳಿದ್ರು, ಕರಿಬೇಕಾಗಿತ್ತು. ಕರೆದು ಕೇಳಬೇಕಾಯ್ತು, ಏನಪ್ಪಾ ನಿನ್ ತೊಂದರೆ ಅಂತ ಕೇಳಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇದೊಂಥರ ಮುಕ್ಕುಮ್ಮಾಗಿ ಒಳಗಡೆ ಏನೋ ನಡೀತಾ ಇದೆ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಹೇಳ್ತಂಗ ಕೇಳಿ, ಹೋಮ್ ಮಿನಿಸ್ಟರ್ ಕರೆದೆ ಕೇಳಬೇಕು. ಒಬ್ಬ ಹೋಮ್ ಮಿನಿಸ್ಟರ್ ಮೂರ್ತಿ ಅವರು ಹೇಳೋದು ಗುಂಡಾ ರಾಜ್ಯ, ನಾನು ಒಪ್ಪೋದಲ್ಲ. ನಾನು ಹೇಳಿದ್ರು ಮತ್ತೆ ನಡೀತಾ ಇದೆಯಲ್ಲ, ಏನ್ ಗುಂಡಾ ರಾಜ್ಯ? ಶಿವರಾಜ್ ತಂಗಡಿ ಅವರು ಬಿಜೆಪಿ ಸರ್ಕಾರದಲ್ಲಿ ಇಂಥ ಘಟನೆಗಳು ಬಹುಶಃ ಇದು ಕೇವಲ ಒಂದೇ ಆಗಿರೋದು. ಸಾಕಷ್ಟು ಉದಾಹರಣೆ ನೋಡಿದೀವಿ ನಾವು ಬಿಜೆಪಿ ಸರ್ಕಾರದಲ್ಲಿ ಹಲವಾರು ಘಟನೆಗಳಿಂದ ನಮ್ಮದೇ ಬಿಜೆಪಿನಲ್ಲಿ. ಆಮೇಲೆ ನೀವು ಗೃಹ ಮಂತ್ರಿಗಳನ್ನ ಇವ್ರು ಹೇಳ್ತಾರೆ ಏನು ಅಂತ, ಅಲ್ಲ ಗೃಹ ಮಂತ್ರಿಗಳನ್ನ ನೀವು ದೂಷಣೆ ಮಾಡಂಗಿಲ್ಲ. ಹಾಲಪ್ಪನವರ ಕೇಸು ಪೇಪರ್ ನಲ್ಲಿ ಬಂದ ತಕ್ಷಣ ಬೆಳಗ್ಗೆ ದಿವಸ ರಾಜೀನಾಮೆ ಕೊಟ್ಟರು ಅವರು. ಗೃಹ ಮಂತ್ರಿಗಳನ್ನ ಅವರು ಕೇಳಿದ್ರು, ಗೃಹ ಮಂತ್ರಿಗಳು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೇನೆ ಅದು ಯಾವುದೇ ಒಂದು ನೀವು ಅಪೀಲ್ ಕೊಡ್ತೀರಿ ಗೃಹ ಮಂತ್ರಿ, ನೀವು ಪಕ್ಕದಲ್ಲಿರೋ ಸ್ಟೇಷನ್ಗೆ ಹೋಗಪ್ಪ. ಗಮನಿಸಬೇಕಾದ ವಿಷಯ ಏನಂತಂದ್ರೆ, ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತಾರೆ ರಾಜಶೇಖರ್, ಆದ್ರೆ ವಿಡಿಯೋ ಇದೆ ಅಂತ ಬಿಡುಗಡೆ ಮಾಡಬೇಕಾಗಿದೆ. ವಿಡಿಯೋ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಬೇಕು ಅಂತಲೇ ಆತ ಗೃಹ ಸಚಿವರನ್ನ ಭೇಟಿ ಮಾಡೋಕೆ ಕೇಳ್ತಾರೆ. ಆದ್ರೆ ಆತನಿಗೆ ಅದು ಅವಕಾಶ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಆತ ದೆಹಲಿಗೆ ಹೋಗ್ತಾರೆ. ಗೃಹ ಸಚಿವರಿಗೆ ಯಾಕೆ ಕೊಡಬೇಕು? ಪಕ್ಷದ ಮುಖಂಡರು, ಹಿರಿಯರು ನೀವು ಒಂದು ಬಯಲಿಗೆ ತರಬೇಕು. ಮದನ್ ಪಾಟೀಲ್ ಅವ್ರಿಗೆ ಹೇಳ್ತೀನಿ, ಈಗ ಒಂದು ಅನ್ಯಾಯ ಆಗಿದೆ, ಅದನ್ನ ಬಯಲಿಗೆ ತರಬೇಕು. ಪೊಲೀಸ್ ಸ್ಟೇಷನ್ ಸ್ಥಳೀಯ ಪೊಲೀಸ್ನವರು ಇವರಿಗೆ ಸಹಕಾರ ಕೊಟ್ಟಿಲ್ಲ, ಸ್ಥಳೀಯ ಪೊಲೀಸ್ನವರು ಇವರಿಗೆ ರಕ್ಷಣೆ ಕೊಡಲ್ಲ ಅಂತ ಆಗಿದೆ, ನನಗೆ ನ್ಯಾಯ ಸಿಗಲ್ಲ ಅಂತ ಅನ್ಸಿದೆ. ಇದಕ್ಕೆ ನೇರವಾಗಿ ಹೋಮ್ ಮಿನಿಸ್ಟರ್ ನೋಡ್ತೀನಿ ಅಂತ ಹೇಳಿ ಯಾಕೆ ಕೊಡ್ಲಿಲ್ಲ, ಯಾಕೆ ಅನ್ಕೋಬಾರ್ದು ನೀವು? ಇವತ್ತು ಸಹಿತ ಏನಿದೆ, ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಿಮ್ದು ಏನಾದ್ರು ತಗೊಳ್ಳಿಲ್ಲ ಅಂದ್ರೆ ಇವನ್ DCP ಕಮಿಷನರ್ ಕೊಡಿ ಅಂತ ಹೇಳಿದೆ. ಅವರಿಗೆ ಅದ್ರೊಬ್ಬ ಆ ವ್ಯವಸ್ಥೆ ಬಗ್ಗೆ ಅನುಮಾನ ಬಂದಿದೆ ಅವ್ರಿಗೆ, ಯಾರಿಗೆ RT ಕಾರ್ಯಕರ್ತನಿಗೆ. ಆತ ಈಗ ಮತ್ತೊಂದು ಹೇಳ್ತಿದ್ದಾರೆ, ಇನ್ನೂ ಒಂದಷ್ಟು ಜನ ಶಾಸಕರು ಸಚಿವರ ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಅವ್ರು ಏನ್ ಹೇಳಿದ್ದಾರೆ, ಇದೇ ಒಂದೇ ಅಲ್ಲ, ಇನ್ನೂ ಇಬ್ರು ಸಚಿವರದು 3-4 ಜನ ಶಾಸಕರದು ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಕೇಳಿ. ನಾನ್ ಕೇಳೋದೇನಂದ್ರೆ, ಇನ್ನೂ 2 ಸಚಿವರು 3 ಸಚಿವರು ಅಂತ ಹೇಳ್ತಾರಲ್ಲ, ಇವ್ರೇನು ವ್ಯಾಪಾರ ಮಾಡಕ್ಕೆ ಇಟ್ಕೊಂಡಿದಾರ? ಅದನ್ನು ಬಿಡ್ಲಿ ಅವರು. ನಾನ್ ಕೇಳೋದ್ ಪ್ರಶ್ನೆ, ಈಗ ಇಷ್ಟು ದಿನ ನಾನು ಬಿಡ್ತೀನಿ ಬಿಟ್ಟಿದ್ದಾರೆ, ಇನ್ನು 2-3 ಸಚಿವರಿದ್ರೆ ಬಿಡ್ಲಿ ಬಿಡಿ. ಓಕೆ, ಈಗ ಆತ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಈಗ ಆತ ಹೇಳ್ತಿದ್ದಾರೆ ಇನ್ನೂ ಅಷ್ಟು ಸಚಿವರು ಶಾಸಕರ ಬಣ್ಣ ಬಯಲ್ ಮಾಡ್ತೀನಿ ಅಂತ. ಈಗಲಾದ್ರೂ ಯಾಕೆ CM ಎಚ್ಚೆತ್ಕೊಂಡು ಈ ರೀತಿಯಾದಂತಹ ವ್ಯಾಪಾರ ಬ್ಲಾಕ್ ಮೇಲ್ ಮಾಡುವಂತ ತಂತ್ರ ಬೇಕಿಲ್ಲ? ಖಂಡಿತವಾಗಿ ಆತ ಬ್ಲಾಕ್ ಮೇಲರ ಏನು ಅನ್ನೋದು ಗೊತ್ತಾಗುತ್ತೆ. ತನಿಖೆಯ ತನಕ ಕಾಯೋದು ಯಾಕೆ? ಈಗ ಮತ್ತಷ್ಟು ಕೆಸರು ಎರಚ್ತಾ ಇದ್ದಾರಲ್ಲ ಸರ್ಕಾರದ ಮೇಲೆ. ಏನ್ ಕೆಸರು ಸರ್? ಇನ್ನೂ 3 ಜನ ಶಾಸಕರು ಸಚಿವರ ಬಣ್ಣ ಬಿಡಕ್ ಹೇಳಿ ಅವ್ರಿಗೆ, ದಯಮಾಡಿ ಬಿಡಕ್ ಹೇಳಿ ಏನಾರು ಇದ್ರೆ ಅಂತದ್ದು. ಆತ ಬ್ಲಾಕ್ ಮೇಲ್ ಮಾಡ್ತಾ ಹೋಗ್ತಿದ್ರೆ ಹಾಗಿದ್ರೆ ಸರ್ಕಾರ ನೋಡ್ತಾ ಸುಮ್ನೆ ಕೂತಿರುತ್ತೆ, ಆತ ಮುಂದೆ ಹೆಜ್ಜೆ ಇಡೋ ತನಕ ಅಂತನಾ? ಆತರ ಅಲ್ಲ, ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಈಗ ಆತ ಈ ಕೇಸೇ ತಗೊಳ್ಳಿ, ಈ ಕೇಸ್ನಲ್ಲಿ ಏನಾಗಿದೆ, ನನ್ನ ಹತ್ರ ವಿಡಿಯೋ ಇದೆ, ನಾನು ಬಿಟ್ಬಿಡ್ತೀನಿ ಬಿಟ್ರಲ್ಲ
ಇಲ್ಲ ಈಗ ಬಿಟ್ರು, ಯಾವ ಕಾರಣಕ್ಕೆ ಬಿಟ್ರು, ಯಾಕೆ ಲೇಟ್ ಮಾಡಿದ್ದಾರೆ ಬಿಟ್ರು, ಅದು ತನಿಖೆ ಆಗ್ಬೇಕಲ್ಲ. ಅಲ್ಲ ರೀ, ನೀವು 3 ದಿವಸ ಕಾರಣ ಏನಿದೆ? ಅಲ್ಲ 3 ದಿವಸದಿಂದಲೇ ಸೋಮೋಟೋ ನೀವು ಕೇಸ್ ರಿಜಿಸ್ಟರ್ ಮಾಡಿ ಒಳಗೆ ಹಾಕ್ಬೋದಿತ್ತಲ್ಲ, ತಗೊಂಬಾಯಿಲಿಂದ. ನೀವು ಸೋಮೋಟೋ ನಿನ್ಗೆ ಪರಿಸ್ಥಿತಿಯ ಪ್ರಕಾರವಾಗಿ ನೀನು ಬ್ಲಾಕ್ ಮೇಲ್ ಮಾಡ್ತೀಯ ಅಂತೇಳಿ ರಾಜಶೇಖರ್ ಮೇಲೆ ನೀವು ಯಾಕೆ ಸರ್ಕಾರದ ಮೇಲೆ ಈ ರೀತಿಯಾಗಿ ಕೆಟ್ಟ ಹೆಸರು ತರುವಂತದ್ದು ಅಂತ ಯಾವುದೇ ಒಂದು ಜವಾಬ್ದಾರಿಯುತವಾದಂತ ಒಬ್ಬ ವ್ಯಕ್ತಿ ಆಗ್ಲಿ ಸರ್ಕಾರ ಆಗ್ಲಿ ಬಹಳ ಮುಖ್ಯವಾಗಿ ಹೇಳೋದು ಆ ಎಂಡ್ ಅಂದ್ರೆ ಏನು, ಯಾರು ಈ ಒಂದು ಸಿಡಿ ಹೊರಗಡೆ ಬರೋದ್ರಿಂದ ಇವತ್ತು ಮೇಟಿಯವರ ಮರ್ಯಾದೆ ಹರಾಜಾಗಿಲ್ಲ, ಆ ಹೆಣ್ಣು ಮಗಳ ಮರ್ಯಾದೆನೂ ಹರಾಜಾಗಿದೆ. ಹೌದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆ ಹೆಣ್ಣು ಮಗಳು ಸಮಾಜದಲ್ಲಿ ನಾಳೆ ಬದುಕಬೇಕು, ಆ ಹೆಣ್ಣು ಮಗಳು ನಾಳೆ ದಿನ ಸಮಾಜದಲ್ಲಿ ಮುಂದಿನ ಜೀವನ ಸಾಗಿಸ್ಬೇಕು. ಇವರು ನಮ್ಮ ಮದನ್ ಪಾಟೀಲ್ ಏನ್ ಹೇಳ್ತಾರೆ ಅಂದ್ರೆ ಇವ್ರೊಬ್ಬರೇ ಆ ಹೆಣ್ಮಗು ಬಗ್ಗೆ ಇರೋದು ಕನಿಕರ ನಮ್ಗೆ ಯಾರಿಗಿಲ್ಲ. ನೀವು ಕನಿಕರ ಇಲ್ಲ ಅಂತ ಹೇಳ್ತಲ್ಲ, ನೀವು ಅದನ್ನ ಚರ್ಚೆ ಮಾಡ್ತೀರಾ. ಏನಾಗಬೇಕು, ಇದನ್ನಾಗ್ಲಿಲ್ಲ, ಮುಖ್ಯಮಂತ್ರಿಗಳು ತಪ್ಪಿದೆ, ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕು. ಈಗ ರಾಜೀನಾಮೆಯನ್ನ ನಾವು ಬಯಸೋದಿಲ್ಲ ಸರ್, ಖಂಡಿತ ನಾವು ರಾಜೀನಾಮೆ ಬಯಸೋದಿಲ್ಲ. ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡಿದ್ದೀರಾ, ಆಡಳಿತವನ್ನ ಕೂಡ ಮಾಡ್ತಿದ್ದೀರಾ. ಆದ್ರೆ ಸರ್ಕಾರದ ಮೇಲೇನೆ ಇಂಥ ಒಂದು ಕೆಟ್ಟ ಹೆಸರು ಅಥವಾ ಒಂದು ಆರೋಪ ಬರುವಂತ ಸಂದರ್ಭದಲ್ಲಿ ಕೂಡ ಯಾಕೆ ಕಾದು ನೋಡೋ ತಂತ್ರ ಬೇಕು? ಇತ್ತೀಚೆಗೆ ನಾನೇನ್ ಹೇಳ್ತೀನಿ ಅಂದ್ರೆ ನೋಡಿ, ಹಿಂದಿನ ಸರ್ಕಾರದಲ್ಲೂ ಇಂತೂ ಇದಕ್ಕಿಂತ ಬಹಳ ಅಸಹ್ಯಕರವಾದಂತ ನಾವು ಮತ್ತೆ ಅದನ್ನ ಮಾಡಿ ನಮ್ಮ ನಿಮ್ದೇ ಕೇಸ್ ಆಯ್ತಪ್ಪ, ನಮ್ದೆಲ್ಲ ಇತ್ತು. ಅಲ್ಲ, ನಿಮ್ಮ ರಾಮದಾಸ್ ಕೇಸ್ ತಗೊಳ್ಳಿ, ಅಲ್ಲಿಂದ ಇವರು ಯಾರು ನಿಮ್ಮ ಈಗ ನೂರಾರಿದೆ ಬೇಡ. ಈಗ ನಾವೇನ್ ಹೇಳ್ತೀವಿ, ಈಗ ನಿಮ್ಮ ಈ ಒಂದು ಚರ್ಚೆನಲ್ಲಿ ಬಹಳ ಮುಖ್ಯವಾಗಿ ಮೇಟಿ ಅವರು ಏನು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇಟ್ಕೊಂಡು ಇಂಥ ಒಂದು ಅಸಹ್ಯಕರವಾದಂತ ಒಂದು ಕೆಲಸ ಆಗಿದೆ ಅಂತ ನೀವೆಲ್ಲರೂ ಹೇಳ್ತಿದ್ದೀರಿ. ಅದಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸರ್ಕಾರ ಅದನ್ನು ತೆಗೆದುಕೊಂಡಿದೆ. ಮುಂದೆ ಅದನ್ನ ತನಿಖೆ ಮಾಡ್ತಾರೆ. ಆ ತನಿಖೆನಲ್ಲಿ ಯಾರ್ದು ತಪ್ಪು ಒಪ್ಪು ಅನ್ನೋದನ್ನ ನೋಡ್ತಾರೆ. ಖಂಡಿತವಾಗಿ ಅದು ಒಳ್ಳೇದಾಗ್ತದೆ. ಸರ್, ಈಗ RTI ಕಾರ್ಯಕರ್ತ ಹೇಳ್ತಿದ್ದಾರೆ ಇನ್ನೂ ಅಷ್ಟು ಶಾಸಕರು ಸಚಿವರ ಬಣ್ಣ ಬಯಲು ಮಾಡ್ತೀನಿ ಅಂತ. ಏನ್ ಹೇಳ್ತೀರಾ ಸರ್? ಈಗ್ಲಾದ್ರೂ ಸರ್ಕಾರದಿಂದ ಯಾವ ರೀತಿ ಮಾಡ್ಬೇಕು? ನಾನು ಅದನ್ನ ಹೇಳೋದು, ಅವ್ರು ಮೊದಲು ಮಾಡ್ಲಿ ಬರ್ಲಿ ಹೊರಗಡೆ. ನೀವ್ ಹೇಳಿ ಏನ್ ಮಾಡ್ಬೇಕಾಗುತ್ತೆ ಮುಂದೆ ಸರ್ಕಾರ ಅಂತ. ನೋಡ್ರಿ, ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಶ್ರೀನಿವಾಸ್ ಪ್ರಸಾದ್ ಅಂದ್ರೆ, ಇಲ್ಲಿ ತನಿಖೆ ಮತ್ತೊಂದು ಮಗದೊಂದು ಇವೆಲ್ಲವೂ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನೈತಿಕತೆಯ ಪ್ರಶ್ನೆ ಅಂತ. ಅಂಗೈ ಹುಣ್ಣಿಗೆ ಕನ್ನಡಿ ಯಾತಿಕೆ ಅಂತ ಅಂದ್ಬಿಟ್ಟು ನೀವು ಯಾವುದೇ ಒಂದು ಇಂಥ ಇಶ್ಯೂಗಳು ಬಂದಾಗ ಇತಿಹಾಸವನ್ನ ನೋಡಬೇಕು. ಸುಮ್ಮನೆ ಬೇಜವಾಬ್ದಾರಿ ಆರ್ಗ್ಯುಮೆಂಟ್ಗಳನ್ನ, ಚರ್ಚೆಗಳನ್ನ, ಸಂವಾದಗಳನ್ನ ಮಾಡಿದ್ರೆ ಆಗೋದಿಲ್ಲ. ಅದು 1973ನೇ ಇಸ್ವಿಯೊಳಗೆ RD ಕಿತ್ತೂರ್ ಅಂತ ಒಬ್ಬ ಸಚಿವರಿದ್ರು, ದೇವರಾಜ ಅರಸವರ ಸಚಿವ ಸಂಪುಟದಲ್ಲಿ ಸಚಿವರಿದ್ರು. ಆ ಸಚಿವರು ಅವರ ಮನೆಯಿಂದ ಸುಮಿತ್ರಾ ದೇಸಾಯಿ ಅಂತಹ ಒಬ್ಬ ಮಹಿಳೆ ಮನೆಯಿಂದ ಮುಂಜಾನೆ ಹೊರಗಡೆ ಬಂದ್ರು. ಅದಷ್ಟೇ ಪ್ರಕರಣಕ್ಕೆ RD ಕಿತ್ತೂರ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ದೇವರಾಜ ಅರಸ್ ಆಸ್ಕ್ಡ್ ಹಿಮ್ ಟು ರಿಸೈನ್. ಯಾರಿಗೆ? RD ಕಿತ್ತೂರ್ಗೆ. ಇದೇ ತರದ ಇನ್ನೊಂದು ಘಟನೆ ಆಯಿತು. ಚೆನ್ನಿಗರಾಮಯ್ಯ ಅಂತ ಒಬ್ಬ ಮಾಜಿ ಸಚಿವರಿದ್ರು ನಿಜಲಿಂಗಪ್ಪನವರ ಸಂಪುಟದಲ್ಲಿ. ಅವರ ಮಗ ರಾಜವರ್ಧನ್ ಅಂತ ಅಂದ್ಬಿಟ್ಟು ರಾಮಕೃಷ್ಣ ಹೆಗ್ಗಡೆ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು. ಆ ರಾಜವರ್ಧನ್ ಅವರು ಯಾವುದೋ ಒಬ್ಬ ಹುಡುಗಿ ಕೆಲಸ ಕೇಳ್ಕೊಂಡು ಹೋದಾಗ ಆ ಹುಡುಗಿಯ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅನ್ನೋ ಕಾರಣಕ್ಕೆ ರಾಮಕೃಷ್ಣ ಹೆಗ್ಗಡೆ ಆಸ್ಕ್ಡ್ ಹಿಸ್ ರಿಸಿಗ್ನೇಷನ್. ಯಾವ ತನಿಖೆಯನ್ನು ಅಲ್ಲಿ ಮಾಡಲಿಲ್ಲ. ಅಂದ್ರೆ ಇಲ್ಲಿ ಈ ತನಿಖೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಇಟ್ ಈಸ್ 100% ಎನ್ ಎಸ್ಕೇಪಿಂಗ್ ರೂಟ್. ನಾನು ಹೇಳ್ತೀನಿ, ಷಡ್ಯಂತ್ರ ಇದೆ ಇರಬಹುದು. ಮೇಟಿ ಒಂದು ಹೆಣ್ಣಿನ ಜೊತೆಯಲ್ಲಿ ಅವರು ಏನು ಆ ಒಂದು ಅಶ್ಲೀಲ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದು ಅದು ನಿಜ ತಾನೇ. ಅದು ಈಗ ಯಾರೋ ಒಬ್ರು ಷಡ್ಯಂತ್ರ ಮಾಡಿದ್ದಾರೆ, ಆದ್ರೆ ಅವ್ರ ಹೆಣ್ಣಿನ ಜೊತೆಯಲ್ಲಿರೋದು ನಿಜ ತಾನೆ. ಅಲ್ಲೇನ್ ಮೇಟಿ ಅವರಿಗೆ ಬೇರೆಯವರ ತಲೆಯನ್ನ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಂಗೈ ಹುಣ್ಣಿಗೆ ಕನ್ನಡಿಯನ್ನ ಹುಡುಕು ನೋಡಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಯಾವುದೇ ರೀತಿಯ ತನಿಖೆನೂ ಬೇಕಾಗಲ್ಲ. ಈಗ ನಾನು ಆಗ್ಲೇ ಹೇಳಿದೆ CBI ತನಿಖೆ ಬೇಕು ಅಂತ. ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಇದಕ್ಕೆ CBI ತನಿಖೆನೂ ಬೇಡ, CIDನೂ ತನಿಖೆನೂ ಬೇಡ. ಇಲ್ಲಿ ಬೇಕಾಗಿರೋದು ನೈತಿಕತೆಯ ಪ್ರಶ್ನೆ. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು, ಒಂದು ರಾಜ್ಯದ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದವರು, ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರು ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಆ ಪ್ರಮಾಣ ವಚನ ಗೋಪ್ಯತೆ ಇದೆಯಲ್ಲ, ಪ್ರಮಾಣ ವಚನ ಮತ್ತು ಗೋಪ್ಯತೆ ಇದೆಯಲ್ಲ, ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್.
ಅದು ಸಂವಿಧಾನಬದ್ಧವಾಗಿರುತ್ತೆ. ಇಂಥದೆಲ್ಲ ಅಶ್ಲೀಲ ಕೃತ್ಯಗಳಲ್ಲಿ ತೊಡಗೋದಿದೆಯಲ್ಲ, ಅದು ಸಂವಿಧಾನಕ್ಕೆ ಮಾಡುವಂತಹ ಅಪಚಾರ. ಅದು ಇಲ್ಲಿ ಯಾವುದೇ ರೀತಿಯ ತನಿಖೆ ಇಲ್ಲ. ತನಿಖೆಯನ್ನ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಎನ್ ಎಸ್ಕೇಪ್ ರೂಟ್. ನಾನು ಆಗಲೇ ಹೇಳಿದ್ನಲ್ಲ, ಆಲ್ ಕರಪ್ಷನ್ ಬರೀಡ್. ಸಿಐಡಿ ಅಂತಂದ್ರೆ ಕರಪ್ಷನ್ ಇನ್ಫಾರ್ಮೇಶನ್ ಡೈಲ್ಯೂಟೆಡ್. ಈ ಸರ್ಕಾರಗಳು ಅಧಿಕಾರದಲ್ಲಿರ್ತಾರಲ್ಲ, ಈ ಉಡಾಫೆಯ ಮುಖ್ಯಮಂತ್ರಿ, ಕರ್ನಾಟಕ ಕಂಡಂತಹ ದೊಡ್ಡ ಉಡಾಫೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಉಡಾಫೆಯ ಮುಖ್ಯಮಂತ್ರಿ ತನಿಖೆಯನ್ನ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ತನಿಖೆಯನ್ನ ಮಾಡ್ತೀನಿ ಅಂತ ಅನ್ನೋದು ಒಂದು ಪಲಾಯನವಾದ. ನನಗನ್ಸುತ್ತೆ ಯಾವ ತನಿಖೆಯೂ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಒಂದೇ ಒಂದಿದೆ, ನೈತಿಕತೆಯ ಪ್ರಶ್ನೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ಇನ್ನೇನು ಇಲ್ಲ. ಅದಾಗಿದೆ ಚರ್ಚೆನೇ ಬೇಡ. ಅಲ್ಲ, ಮತ್ತಷ್ಟು ಚರ್ಚೆ ಮಾಡೋಣ. ಈಗ ನಾವೆಲ್ಲರೂ ಕೂಡ ಯುಪಿ ಮತ್ತು ಬಿಹಾರ್ನಲ್ಲಿ ಇಂತಹ ಉದಾಹರಣೆಗಳನ್ನ ನೋಡ್ತಿದ್ವಿ. ಅದು ಈಗ ಕರ್ನಾಟಕ ಕೂಡ ದಾಂಗುಡಿಯನ್ನ ಇಟ್ಟಿರುವಂತದ್ದು. ಸಾಕಷ್ಟು ಜನ ಇದರಿಂದ ಈಗಾಗಲೇ ರೋಸಿ ಹೋಗಿದ್ದಾರೆ. ಇನ್ನೂ ಅಷ್ಟು ಜನರ ಬಣ್ಣ ಬಯಲಾಗುತ್ತೆ ಎನ್ನುವಂತಹ ಹೊಸ ಬಾಂಬ್ ಕೂಡ ರಾಜಶೇಖರ್ ಸಿಡಿಸಿದ್ದಾರೆ. ಖಂಡಿತ ಆ ಬಗ್ಗೆ ಕೂಡ ಮಾತನಾಡೋಣ ಒಂದು ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಸರ್ಕಾರದ 3ನೇ ವಿಕೆಟ್ ಈಗ ಪತನ ಆಗಿರುವಂತದ್ದು. ಆ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಿದ್ವಿ. ನಮ್ ಜೊತೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಇದ್ದಾರೆ. ಸರ್, ತಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾವು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರಿ. ಇನ್ನೂ ಒಂದಷ್ಟು ಸಚಿವರುಗಳು, ಶಾಸಕರುಗಳ ಹೆಸರನ್ನ ನಾನು ಕೂಡ ಹೇಳ್ತೀನಿ, ಹೊರಗೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ಆ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಈಗ ಕೊಡಬಹುದಾ ತಾವು ಅಂತ? ಓಕೆ, ಖಂಡಿತವಾಗ್ಲೂ ಮಾತನಾಡ್ಸೋಣ. ಸರ್, ಈಗ ಒಂದಷ್ಟು ಲಿಸ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಆಗಿರ್ಬೋದು, ಮತ್ತೆ ಮೊನ್ನೆ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಹೇಳಿದ್ರು ಒಂದಷ್ಟು ಯಾರ್ಯಾರು ತಮ್ಮ ಸ್ವಂತಕ್ಕೆ ಎಷ್ಟು ಮಾಡ್ಕೊಂಡಿದ್ದಾರೆ, ಸಮಾಜಕ್ಕೆ ಎಷ್ಟು ಮಾಡಿದ್ದಾರೆ ಅಂತ. ಅಂದ್ರೆ ಎಲ್ಲರೂ ಕೂಡ ಹಗರಣದಲ್ಲಿ ಇರೋರೇನಾ? ಅಮ್ಮ, ಈ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, 224 ವಿಧಾನಸಭಾ ಕ್ಷೇತ್ರದ ಸದಸ್ಯರಿದಾರಲ್ಲ, ಆ 224 ವಿಧಾನಸಭಾ ಕ್ಷೇತ್ರದ ಸದಸ್ಯರಲ್ಲಿ ನನ್ನ ಲೆಕ್ಕಾಚಾರದ ಹಾಗೆ 60%ಕ್ಕೂ ಹೆಚ್ಚು ಜನ ಒಂದು ಪಕ್ಷದ ತತ್ವ ಮತ್ತು ಸಿದ್ಧಾಂತವನ್ನ ನಂಬಿ ಆಯ್ಕೆಯಾದವರಲ್ಲ. ಅದರೊಳಗೆ ಕ್ಯಾಪಿಟೇಷನ್ ಲಾಬಿ ಅವರಿದ್ದಾರೆ, ಗಣಿ ಖದೀಮ್ರಿದ್ದಾರೆ, ಆಮೇಲೆ ರಿಯಲ್ ಎಸ್ಟೇಟ್ ಕಳ್ಳರಿದ್ದಾರೆ. ಈ ರೀತಿ ಒಂದೊಂದು ಕ್ಷೇತ್ರಗಳಲ್ಲಿ ನಿಸರ್ಗ ಸಂಪತ್ತನ್ನ ಲೂಟಿ ಹೊಡೆದ್ರಿಂದ ಹಿಡಿದು, ಸಾರ್ವಜನಿಕ ಸಂಪತ್ತನ್ನ ಲೂಟಿ ಹೊಡೆದ್ರಿಂದ ಹಿಡಿದು, ಎಲ್ಲ ರೀತಿಯ ವಂಚನೆ, ಭ್ರಷ್ಟಾಚಾರ, ಮೋಸ, ಅಕ್ರಮ, ಅನ್ಯಾಯ ಮಾಡಿದವರೇ ಈ ಸರ್ಕಾರಗಳಲ್ಲಿ ತುಂಬಿ ತುಳುಕಾಡ್ತಾ ಇದ್ದಾರೆ. ಯಾವುದೇ ಒಂದು ಪಕ್ಷದಲ್ಲಿ ಆ ಪಕ್ಷದ ತತ್ವ ಮತ್ತು ಸಿದ್ಧಾಂತವನ್ನ ನಂಬಿ ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ರೆ ಅವ್ರಿಗೊಂದು ಬದ್ಧತೆ ಇರುತ್ತೆ, ಸಾರ್ವಜನಿಕವಾದಂತಹ ಹೊಣೆಗಾರಿಕೆ ಇರುತ್ತೆ. ಅಂಥದ್ದು ಯಾವುದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ನನಗೆ ಐ ಆಮ್ ಸರ್ಪ್ರೈಸ್ಡ್, HY ಮೇಟಿ ಅಂತಹ ಒಬ್ಬ ಸಚಿವ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ತನ್ನ ಇದು ವರ್ತನೆಯನ್ನ ಮಾಡ್ತಾನೆ ಅಂತಂದ್ರೆ ಇಟ್ ಈಸ್ ರಿಡಿಕ್ಯುಲಸ್. ಇವರಿಗೆ ತನಿಖೆಯನ್ನ ಮಾಡಬಾರ್ದು. ಇವರೆಲ್ಲರದು ವಿಧಾನಸೌಧದ ಮುಂದೆ ನಿಲ್ಲಿಸಿ ಒಂದು ಎತ್ತರದ ಕಂಬ ಹಾಕ್ಬಿಟ್ಟು ಆ ಕಂಬಕ್ಕೆ ಸಾರ್ವಜನಿಕವಾಗಿ ಇವರನ್ನು ಕಟ್ಟಿ ಜನರ ಕೈಯಲ್ಲಿ ಕಲ್ಲು ಹೊಡಿಸಿ ಆಮೇಲೆ ನೇಣ ಹಾಕ್ಬೇಕು. ಸರ್, ಈಗ ನಿಮ್ಮ ಕಡೆಯಿಂದ ಒಂದು ಸಲಹೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಂತಂದ್ರೆ, ಈಗ ಸಮರ್ಥರ ಆಯ್ಕೆಯನ್ನ ಮಾಡಿದ್ದೀನಿ ಸಚಿವ ಸಂಪುಟಕ್ಕೆ ಅಂತ ಹೇಳ್ತಾ ಇದ್ರು. ಸಮರ್ಥರೇ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಇನ್ಯಾವ ತರದವ್ರನ್ನ, ಯಾವ ಮಾನದಂಡದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಅನ್ನ ರಚನೆ ಮಾಡ್ಬೇಕಂತ ಹೇಳ್ತೀರಾ? ಅಲ್ಲ, ಇವತ್ತೇನಾಗಿದೆ ಅಂತಂದ್ರೆ ಇಡೀ ಸಚಿವ ಸಂಪುಟ ಇದೆಯಲ್ಲ, ಅದರ ಸರ್ಕಾರ ಇದೆಯಲ್ಲ, ಆ ಸರ್ಕಾರದಲ್ಲಿ ನಾನು ಆಗ್ನೇ ಹೇಳದ್ನಲ್ಲ, ಎಲ್ಲ ರೀತಿಯ ಜನಗಳಿದ್ದಾರೆ. ಆದ್ರೆ ಒಂದೇನು ಅಂತಂದ್ರೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ವಿವೇಚನೆ ಮತ್ತು ವಿವೇಕವನ್ನ ಬಳಸಬೇಕು. ಆ ವಿವೇಕವನ್ನ ಬಳಸುವುದರ ಮೂಲಕ ಯಾರು ಸಮರ್ಥವಾಗಿ ಜವಾಬ್ದಾರಿಯನ್ನ ನಿರ್ವಹಿಸಬಲ್ಲರು ಅನ್ನೋದನ್ನ ಅವರು ಅರ್ಥಕೊಂಡು ಹೆಜ್ಜೆ ಇಡಬೇಕು. ಅಲ್ಲಿ ಎಲ್ಲಕ್ಕಿಂತನೂ ಮುಖ್ಯವಾಗಿ ಏನು ಗೊತ್ತಾ, ಯಾರು ಅಧಿಕಾರ ಸೂತ್ರ ಹಿಡಿತಾರೆ ಮುಖ್ಯಮಂತ್ರಿಯಾಗಿ, ಆ ಅಧಿಕಾರ ಸೂತ್ರ ಹಿಡಿಯುವಂತಹ ಮುಖ್ಯಮಂತ್ರಿ ಎಲ್ಲ ಆರೋಪಗಳಿಂದ ಮುಕ್ತನಾಗಿರಬೇಕು. ಎಲ್ಲ ರೀತಿಯ ಏನಂದ್ರೆ ಪದ್ಮಪತ್ರದ ಮೇಲಣ ಜಲಬಿಂದುವಿನಂತೆ ಆ ರೀತಿ ಇರಬೇಕು. ಆದ್ರೆ ಒಬ್ಬ ಮುಖ್ಯಮಂತ್ರಿ ಆದವರು ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಂದೇ ಒಂದು ಇನ್ಸ್ಟೆನ್ಸ್ ಅನ್ನ ಕೊಡ್ತೀನಿ. ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ರು 1989ರಲ್ಲಿ. ಅದಕ್ಕೆ ಮೊದಲು ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ರು. ಯಾವ ರೀತಿ ಇದ್ರು ಅವರು? ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ
ಯಾವುದೇ ರೀತಿಯ ಅಕ್ರಮಗಳಿಗೆ, ಭ್ರಷ್ಟಾಚಾರಗಳಿಗೆ, ಮೋಸಕ್ಕೆ, ಅಪ್ರಾಮಾಣಿಕತೆಗೆ ಅವರು ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ಆದ್ರೆ ಅದಕ್ಕೆ ವೀರೇಂದ್ರ ಪಾಟೀಲ್ ಒಂದು ಮಾತನ್ನ ಹೇಳ್ತಾ ಇದ್ರು, ಯಾವುದೇ ಒಂದು ಬಿಲ್ಡಿಂಗಿನ ಟಾಪ್ ಅಲ್ಲಿ ಇರುತ್ತಲ್ಲ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರು ಪರಿಶುದ್ಧವಾಗಿದ್ರೆ ಎಲ್ಲ ಟ್ಯಾಪ್ಗಳಲ್ಲೂ ಪರಿಶುದ್ಧವಾದ ನೀರು ಬರುತ್ತೆ. ಓವರ್ ಹೆಡ್ ಟ್ಯಾಂಕೇ ಕಲುಷಿತವಾಗಿದ್ರೆ ಟ್ಯಾಪ್ಗಳಲ್ಲಿ ಬರೋ ನೀರು ಕಲುಷಿತವಾಗಿರುತ್ತೆ. ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಅಂದ್ರೆ ಏನೋ ಒಂದು ಸರ್ಕಾರದಲ್ಲಿ ಇಟ್ ಈಸ್ ದ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ 100ಕ್ಕೆ 100ರಷ್ಟು ಯಾವುದೇ ರೀತಿಯ ಆರೋಪಗಳಿಲ್ಲದೆ ಎಲ್ಲ ರೀತಿಯ ಬದ್ಧತೆ, ಪ್ರಾಮಾಣಿಕತೆ ಇದನ್ನ ಪ್ರದರ್ಶಿಸಿದ್ರೆ ಅವಾಗ ಎಲ್ಲ ಸಚಿವರು ಅದರಾಗೆ ಇರ್ತಾರೆ. ಚೀಫ್ ಮಿನಿಸ್ಟರ್ ಉಡಾಫೆ ಮಾಡಿದ್ರೆ, ಚೀಫ್ ಮಿನಿಸ್ಟರ್ ತಪ್ಪುಗಳನ್ನ ಮಾಡ್ತಾ ಇದ್ರೆ, ತಪ್ಪು ಮಾಡಿದವರ ವಿರುದ್ಧ ಮುಖ್ಯಮಂತ್ರಿ ಕ್ರಮ ಕೈಗೊಳ್ಳದೆ ಹೋದ್ರೆ ಅಂತಹ ಸಂದರ್ಭದಲ್ಲಿ ಇದು ಒಂದು ರೀತಿ ಗೋಡಾ ಹೈ ಮೈದಾನ್ ಹೈ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದು ಗೋಡಾ ಹೈ ಮೈದಾನ್ ಹೈ. ಎಲ್ಲರೂ ಲೂಟಿ ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ ಸರ್, ಖಂಡಿತವಾಗ್ಲೂ ವಿಡಿಯೋ ಆಚೆ ಬರ್ಲಿ, ನಂತರದಲ್ಲಿ ಕ್ರಮ ಕೈಗೊಳ್ಳೋಣ ಅನ್ನುವಂತ ಮಾತಿತ್ತು. ಇದೀಗ ಅವರು ವಿಡಿಯೋ ಆಚೆ ಬಂದಿದ್ದು ಆಯ್ತು, ರಾಜೀನಾಮೆ ಕೊಟ್ಟಿದ್ದು ಆಯ್ತು, ಮುಂದೆ ಯಾವ ರೀತಿ ಏನಾಗ್ಬೇಕು ಅಂತೀರಾ? ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ನೈತಿಕತೆ ಅಧಪತನ ಆಗಿದೆ. ಹಿಂದೆ ನಾವು ಹೇಳ್ತಾ ಇದ್ವಿ, ಒಬ್ಬ ಜನಪ್ರತಿನಿಧಿ ಹೇಗಿರ್ಬೇಕಂದ್ರೆ ಜನಗಳ ಕೆಲಸ ಮಾಡ್ತಾ ಇರಬೇಕು. ಇನ್ನೊಂದು ಆ ಪಕ್ಷಕ್ಕೆ ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಇನ್ನೊಂದು ನಡವಳಿಕೆ ಇರಬೇಕು ಅಂತ ಹೇಳ್ತಾ ಇದ್ವಿ ನಾವು ಅನೇಕ ಕಡೆ. ನಮ್ಮ ನಡವಳಿಕೆಯಿಂದ ಜನ ಮೆಚ್ಚಬೇಕು ಅಂತ. ಈ ಮೂರು ಸಹಿತ ಇಲ್ಲ ಅಂತ ನಮ್ಮ ಮಹದೇವ್ ಪ್ರಸಾದ್, ಅದಕ್ಕೆ ನಾನು ಸಮ್ಮತ ವ್ಯಕ್ತಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕ ಜನ ಕೆಲಸ ಮಾಡೋರು ಯಾರೋ ಒಂದು MLA ಆಗ್ತಾರೆ, ಇಲ್ಲೋ ಇರ್ತಾರೆ, ಒಂದು MLA ಆಗ್ತಾರೆ. ಅವ್ರಿಗೆ ಒಂದು ಅಧಿಕಾರ ಇದೆಲ್ಲ ಮಾಡೋಕ್ಕೋಸ್ಕರ ಬರ್ತಾರೆ. ಆದ್ರೆ ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ನಡವಳಿಕೆಗಳು ಇವತ್ತಿನ ಹಿಂದಿನಿಂದ ಬಂದಂತ ಮಂತ್ರಿಗಳು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಯಾವ ರೀತಿ ಮುಚ್ಚಕ್ ಹೋದ್ರು ಅನ್ನತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ಹಾಗೆ ಇದನ್ನು ಸಹಿತ ಅವರು ಮುಂಚೆಲೆ ರಾಜೀನಾಮೆ ತಗೋಬೋದಿತ್ತು. ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತರು ಹೇಳ್ತಾರೋ, ಆ ನೊಂದ ಮಹಿಳೆಯ ಕಥೆ ಏನು ಅಂತೇಳಿ. ಆ ನೊಂದ ಮಹಿಳೆ ಎಲ್ಲಿ ಈಗ ತಾನೇ ನಾನು ಟಿವಿನಲ್ಲಿ ನೋಡಿದೆ, ಅವರು ಮಧ್ಯಾಹ್ನದಿಂದ ಕಣ್ಮನೆ ಆಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಜೀವ ಬೆದರಿಕೆ ಇದೆ ಅಂತ. ಹಾಗಾಗಿ ಆ ರಾಜಶೇಖರ್ ಅವರು ಹೇಳ್ತಾ ಇದ್ದಾರೆ, 12 ಮಂತ್ರಿಗಳಿದೆ, 3 ಜನ ಶಾಸಕರಿದ್ದಾರೆ ಅಂತ. ಅವರ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಕರ್ನಾಟಕ ಸರ್ಕಾರ ಕೂಡಲೇ ಅವರಿಗೆ ರಕ್ಷಣೆ ಕೊಡಬೇಕು. ಅದಾದ ತಕ್ಷಣ ಆ ಮಹಿಳೆ ಎಲ್ಲಿದ್ರೆ ಹುಡುಕ್ಬೇಕು, ಅವ್ರಿಗೆ ಸೂಕ್ತವಾದಂತ ಪರಿಹಾರವನ್ನು ಕೊಡಬೇಕು, ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ಸಮಗ್ರವಾಗಿ ಚರ್ಚೆ ಮಾಡಿದ್ರೆ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಈಗಾಗಲೇ ಒಂದಷ್ಟು ವಿಡಿಯೋ ಹೊರಗೆ ಬಂದಿದೆ. ಕ್ರಮವನ್ನ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತಷ್ಟು ವಿಡಿಯೋಗಳು ಆಚೆ ಬರುತ್ತೆ ಅನ್ನುವಂತ ಹೊಸ ಬಾಂಬ್ ಅನ್ನ RTI ಕಾರ್ಯಕರ್ತ ಸೃಷ್ಟಿಸಿರೋದು. ಮುಂದೆ ಇದೆಲ್ಲ ಯಾವ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ಳುತ್ತೆ, ಕಾದು ನೋಡೋಣ. ಇದುವೇ ಹೊತ್ತಿನ ವಿಶೇಷ. ನಮಸ್ಕಾರ.